ಕಾರ್ಯ ಮಾಡುವುದನ್ನು ಮರೆಯಬೇಡಿರಿ ಅಂತ. ನಾವು ಯಾವುದಾದ್ರೂ ಮರಿಬಹುದು, ಆದರೆ ಮರೆಯಲಾರದು ಏನಪ್ಪ ಅಂತಂದ್ರೆ ಅತಿಥಿ ಸತ್ಕಾರ್ಯ. ಇನ್ನೊಂದು ವಚನ, ಹೌದಾ? ರೋಮ ಪತ್ರಿಕೆ, ರೋಮ ಪೂರ್ವದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 10ನೇ ವಚನ. ರೋಮ ಪೂರ್ವದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ. ಅಣ್ಣ ತಮ್ಮಂದಿರೆಂದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಮಾನ ಮರ್ಯಾದೆ ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿ. ಟೋಟಲ್ 2 ವರ್ಷದಾಗ ನಮ್ಗೆ ಕಾಣಿಸಿದೇನು? ಒಂದು ಕುಟುಂಬ. ನಿಜವಾಗ್ಲೂ ಅಂತಂದ್ರೆ ಈ ಕುಟುಂಬದ ಬಗ್ಗೆ ಹೇಳ್ತಾ ಇದ್ದೀನಿ. ಕುಟುಂಬ ಅಂತಂದ್ರೆ ಗಂಡ ಹೆಂಡತಿ ಕೊಟ್ಟಂತ ಮಕ್ಕಳು, ಅಥವಾ ಒಬ್ಬರಾಗಿರ್ಬೋದು ಇಬ್ಬರಾಗಿರ್ಬೋದು ಮಕ್ಕಳು. ಇದು ಒಂದು ಕುಟುಂಬ ಅಂತಾರೆ. ಕುಟುಂಬ ಅನ್ನೋದಕ್ಕೂ ಕೂಡ ಮನೆ, ಒಂದು ಮನೆ ಎಷ್ಟು ಮನೆಗಳಾದವ ಅಂತ ಕೂಡ ಲೆಕ್ಕ ಮಾಡ್ತಾರೆ. ಮನೆ ಅಂತಂದ್ರೆ ಏನು? ಗ್ವಾಡಿಯಿಂದ ಕಟ್ಟಿರ್ತಕ್ಕಂಥ ಮನೆ ಅಲ್ಲ. ಎಷ್ಟು ಮನೆಗಳದಪ್ಪ ಒಂದು ಊರದಾಗ ಅಂತಂದ್ರೆ ಏನಂತ ಕರೀತಾರೆ ಗೊತ್ತಾ? ಮನೆ ಅಂತಂದ್ರೆ ಗ್ವಾಡಿಯಿಂದ ಕಟ್ಟಿರ್ತಕ್ಕಂಥ ಮನೇನ ಲೆಕ್ಕ ಮಾಡಲ್ಲ. ಅವಾಗ ಏನ್ ಲೆಕ್ಕ ಮಾಡ್ತಂದ್ರೆ ಗಂಡ ಹೆಂಡತಿ ಕೊಟ್ಟಂತ ಮಕ್ಕಳು. ಇದು ಒಂದು ಮನೆ, ಇದು ಒಂದು ಮನೆ. ಹಾಗಾಗಿ ಮನೆ ಅನ್ನೋದಕ್ಕೂ ಕೂಡ ಹೌಸ್ ಅಂತ ಕರೀತಾರಲ್ಲ, ಹೌಸ್ ಅಂತ 5 ಅಕ್ಷರಗಳಿದ್ದಾವಲ್ಲ, ಆ 5 ಅಕ್ಷರಗಳ ಭಾವನೆಯನ್ನ ನಮ್ಮ ಕುಟುಂಬದಲ್ಲಿ ನಾವೆಲ್ಲರೂ ಕೂಡ, ಒಂದು ಕುಟುಂಬ ಯಾರೇ ಆಗಲಿ, ಒಂದು ಕುಟುಂಬದಲ್ಲಿ ಎಲ್ಲರೂ ಕೂಡ ಆ 5 ಗುಣಲಕ್ಷಣಗಳನ್ನ ನಾವು ಫಾಲೋ ಮಾಡಿದ್ರೆ ಖಂಡಿತವಾಗಿ ಆ ಕುಟುಂಬದಲ್ಲಿ ದೇವರು ವಾಸಿಸಿರತಕ್ಕಂಥ ಕುಟುಂಬವಾಗಿರ್ತದೆ. ಆ ಕುಟುಂಬ ದೇವರು ಕುಟುಂಬ ಅನಿಸ್ಕೊಳ್ಳುವಂಥದನ್ನು ಕೂಡ ಆಗುತ್ತದೆ. ಅದಕ್ಕೆ ಇಲ್ಲಿ ಅತಿಥಿ ಸತ್ಕಾರ್ಯ ಮಾಡುವುದನ್ನು ಮರೆಯಬೇಡಿರಿ ಅಂತ ಇಬ್ರಿ ಪತ್ರಿಕೆ ಹೇಳುತ್ತದೆ. ಮತ್ತೆ ರೋಮ ಪತ್ರಿಕೆಯಲ್ಲಿ ಒಬ್ಬರಿಗಿಂತ ಒಬ್ಬರು ಮಾನ್ಯ ಮರ್ಯಾದೆ ತೋರಿಸುವುದರಲ್ಲಿ ಮುಂದಾಗಿ ಹೋಗ್ತಾರೆ. ಅಂದ್ರೆ ನಿಜವಾಗ್ಲೂ ಏನೇ ಮರೆಯದ್ರು ಕೂಡ ಅತಿಥಿ ಸತ್ಕಾರ್ಯ ಮಾತ್ರ ಮಾಡುವುದನ್ನು ಮರೆಯಬಾರದು ಅಂತ. ಇದಕ್ಕೆ ಹಾಸ್ಪಿಟಾಲಿಟಿ ಅಂತ ಕರೀತಾರೆ. ಹೌಸ್ ಅಂದ್ರೆ ಏನು? ಹೌಸ್ ಮೊದಲನೇ ಅಕ್ಷರ ಹೆಚ್ ಅಂತ ಅಕ್ಷರವನ್ನ ಹಾಸ್ಪಿಟಾಲಿಟಿ ಅಂತ ಕರೀತಾರೆ. ಆತಿಥ್ಯ. ನಿಜವಾಗ್ಲೂ ಈಗ ನೋಡ್ರಿ, ಎಲ್ಲಾ ಕಡೆಯಲ್ಲಿ ಆತಿಥ್ಯ ಅಂದ್ರೆ ಬಹಳ ಪ್ರಾಮುಖ್ಯವಾದದ್ದು. ಅಂದ್ರೆ ಆತಿಥ್ಯ ಅಂದ್ರೆ ಯಾರಾದ್ರೂ ಮನೆಗೆ ಬರೋ ಅತಿಥಿಗಳಂದ್ರೆ ಸುಮ್ಮನೆ ಬರುವುದಿಲ್ಲ. ನಮ್ಮ ಮೇಲಿಟ್ಟಿರ್ತಕ್ಕಂಥ ಅಭಿಮಾನ, ನಮ್ಮ ಮೇಲಿಟ್ಟಿರ್ತಕ್ಕಂಥ ಪ್ರೀತಿ, ನಮ್ಮನ್ನು ಗೌರವಿಸಿ ನಮ್ಮ ಮನೆಗೆ ಬರ್ತಾರೆ. ಏನೋ ಭಿಕ್ಷೆ ಬಿಡುವುದಕ್ಕಾಗಿ ನಮ್ಮ ಮನೆಗೆ ಬರಲ್ಲ. ಅವ್ರು ಏನೋ ಕಡಿಮೆ ಇದ್ದಾರಂತೇಳಿ, ಕಡಿಮೆ ಆಗದಂತೇಳಿ, ಹೊರತೆ ಇದ್ದದಂತೇಳಿ ನಮ್ಮ ಮನೆಗೆ ಬರಲ್ಲ. ಅತಿಥಿಗಳು ನಮ್ಮನ್ನು ಪ್ರೀತಿ ಮಾಡಿ, ನಮ್ಮನ್ನು ಗೌರವಿಸಿ, ನಮ್ಮನ್ನು ಅಭಿಮಾನಿಸಿ ನಮ್ಮ ಮನೆಗೆ ಬರ್ತಾರೆ. ಹೌದಾ? ನಿಜವಾಗ್ಲೂ ಎಲ್ಲರ ಮನೆಗೆ ಯಾರು ಹೋಗಲ್ರಿ. ಒಬ್ಬರು ಯಾರಾದ್ರೂ ನಮ್ಮ ಮನೆಗೆ ಬಂದಾರ ಅಂತಂದ್ರೆ ಇವತ್ತಿನ ದಿನದಲ್ಲಿ ಅಣ್ಣನ ಮನೆಗೆ ನಾವೆಲ್ಲರೂ ಬಂದಿದ್ದೀವಿ. ಅಣ್ಣನ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ, ಆತರ ಒಂದು ಮಾತಿಗೆ ಬೆಲೆ, ಎಷ್ಟೋ ದೂರದಿಂದ ಬಂದಿದ್ದೀವಿ. ಒಂದೇ ಮಾತು, ಅಣ್ಣ ಇವತ್ತಿನ ಪ್ರಾರ್ಥನೆ ಇಟ್ಕೊತೀವಿ, ಬರಬೇಕು. ಅದು ಗೌರವ. ಏನೋ ಬರ್ತೀವಿ, ಅಣ್ಣ ಕಾಣಿ ಕೊಡ್ತಾನೆ ಅದಂತೂ ಇಲ್ಲ. ಹೌದಾ? ಒಂದು ಅಭಿಮಾನಕ್ಕಾಗ್ಲಿ, ಅದಕ್ಕಾಗಿ ಒಂದು ಮನೆಗೆ ಕರೆದ ತಕ್ಷಣವೇ ಮನೆಗೆ ಬರಬೇಕಾದ್ರೂ, ನಾವು ಇನ್ನೊಬ್ಬರ ಮನೆಗೆ ಹೋಗಬೇಕಾದ್ರೂ ಕೂಡ ಏನಪ್ಪಾ ಅಂದ್ರೆ ಮುಖ್ಯವಾಗಿ ಗೌರವ, ಒಂದು ಪ್ರೀತಿ, ಅಭಿಮಾನ, ವಿಶ್ವಾಸ. ಇದು ಒಂದು ಮನೆಯಲ್ಲಿ ಒಬ್ರಿಗೊಬ್ರು ಇಟ್ಟಿರ್ತಕ್ಕಂಥ ಸಂಭವ ಇರ್ತದೆ. ಅದಕ್ಕಾಗಿ ಇದು ಆತಿಥ್ಯ. ಸರಿ, ಅತಿಥಿಗಳು ಬಂದಿರ್ತಕ್ಕಂಥ ಅತಿಥಿಗಳಿಗೆ ಮನೆಯವರು ಏನ್ ಮಾಡ್ಬೇಕು? ಅದಕ್ಕಾಗಿ ಹೇಳ್ತಾ ಇದ್ದೇನೆ ಪೌಲನು, ಅತಿಥಿ ಸತ್ಕಾರ್ಯ ಮಾಡುವುದನ್ನು ಮರೆಯಬೇಡಿರಿ ಅಂತ. ಏನ್ ಮಾಡ್ತಾರಪ್ಪ ಸತ್ಕಾರ್ಯ ಅಂತಂದ್ರೆ ಏನು? ಅತಿಥಿ ಬಂದ ತಕ್ಷಣ ಏನು, ಮೊಟ್ಟ ಮೊದಲದಾಗಿ ನಮ್ಮ ಸಂಪ್ರದಾಯ ಪ್ರಕಾರವಾಗಿ ಬನ್ರಿ, ಕೂಡ್ರಿ, ಹೌದಾ, ಪಟ್ಟಣಂತ ಒಂದು ಗ್ಲಾಸ್ ನೀರು, ಇನ್ನೂ ಸ್ವಲ್ಪ ಆಸಕ್ತಿ ಇತ್ತಂದ್ರೆ, ಟೈಮ್ ಇತ್ತಂತಂದ್ರೆ ಒಂದು ಕಪ್ ಚಾಯ್, ಹೌದಾ, ಇನ್ನೂ ಆಸಕ್ತಿ ಇತ್ತಂತಂದ್ರೆ, ಇನ್ನೂ ಟೈಮ್ ಇತ್ತಂತಂದ್ರೆ ಊಟ. ಇದು ಬಹಳ ಪ್ರಾಮುಖ್ಯವಾದದ್ದು. ಇದಿಷ್ಟೇ ಅತಿಥ್ಯ, ಬರೀ ಏನಿಲ್ಲ. ಇನ್ನು ಒಂದಿನ ಉಳ್ಕೊಂಡ್ರ ಅವರಿಗೆ ವಸ್ತ್ರ, ಹೌದಾ, ಜಳಕ ಒಳ್ಳೆ ಫ್ರೆಶ್ ಆಗ್ಲಿಕ್ಕೆ, ಹೌದಾ, ಮತ್ತೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಬಟ್ಟೆ, ವಸ್ತ್ರ, ಊಟ, ಉಪಚಾರಗಳು ಇವೆಲ್ಲವೂ 1-2 ದಿನ ಇತ್ತಂದ್ರೆ ಇವೆಲ್ಲ ಕಾಣ್ತವೆ. ಬಟ್ ಬಂದ ತಕ್ಷಣವೇ ಏನಪ್ಪ ಮೊಟ್ಟ ಮೊದಲನೇ ಮಾತಂತಂದ್ರೆ ಬನ್ರಿ, ಒಂದು ಗ್ಲಾಸ್ ನೀರು ಕೊಡೋದು, ಅದಕ್ಕೆ ಕೈ ಕಾಲು ತಗೊಳ್ಳೋದು. ಇದೇ ಮೇನ್ ಇಂಪಾರ್ಟೆಂಟ್. ಇದಿಷ್ಟು ಮಾಡಿದ್ರೆ ಮುಗೀತು, ನಮ್ದೇನು ಖರ್ಚಾಗಲ್ಲ. ಅಲ್ಲಿ ಫಸ್ಟ್ ಟೈಮ್ದಲ್ಲಿ ಏನು ಖರ್ಚಾಗಲ್ಲ. ಆ ನಂತರ ಏನಾದ್ರೂ ಸ್ವಲ್ಪ ಹೆಚ್ಚಿಗೆ ಆಯ್ತಂದ್ರೆ ಟೀ ಏನ್ ಮಾಡಿದ್ರು ಅಂತಂದ್ರೆ ಖರ್ಚಾಗುತ್ತೆ.
ಹೌದಾ? ಬಟ್ ನಾವು ಒಬ್ಬ ಅತಿಥಿ ನಮ್ಮ ಮನೆಗೆ ಬರುವಾಗ ಖರ್ಚಾಗುತ್ತಲ್ಲ ಇಷ್ಟ ಆಗುತ್ತಲ್ಲ ಅಂತೇಳಿ ಭಯಪಟ್ಟು ಅತಿಥಿನ ಗೌರವಿಸಿ ತಿರಸ್ಕರಿಸಿ ಮತ್ತೆ ಹಿಂದಿಗೆ ಕಳಿಸಬಾರದು. ಕಳಿಸಿದಂತ ವ್ಯಕ್ತಿಗಳಿಗೆ ಮತ್ತೆ ಅದಕ್ಕಾಗಿ ಹೇಳ್ತಾ ಇದ್ದಾನೆ, ಕಾಲಿದ ಹತ್ತಿ ಧೂಳು ಕೂಡ ಧೂಳು ಜಡಿಸಿದ್ರೆ ಅಂತಂದ್ರೆ ದೊಡ್ಡ ನ್ಯಾಯಕ್ಕೆ ಗುರಿಗೆ ಆಗ್ತೀವಿ. ಬಟ್ ಅದನ್ನ ಯಾರು ಮಾಡಿಲ್ಲ. ಬಂದಂತ ವ್ಯಕ್ತಿಗಳಿಗೆ ಎಂತ ಆಶೀರ್ವಾದ ಸಿಕ್ಕಿದೆ. ಅತಿಥಿಗಳು ಬಂದಂತ ವ್ಯಕ್ತಿಗಳಿಗೆ, ಅತಿ ಸತ್ಕಾರ್ಯ ಮಾಡಿರ್ತಕ್ಕಂಥ ಕುಟುಂಬಗಳಿಗೆ ಎಂತ ಆಶೀರ್ವಾದ ಕೊಟ್ಟಿದ್ದಾನೆ ದೇವರು ಅನ್ನೋದು ಕೂಡ ನಾವು ನೋಡ್ತಿರುವಾಗ ಆದಿ ಕಾಂಡದಲ್ಲಿ ನಮ್ಗೆ ಗೊತ್ತು. ಹೆಚ್ಚಾಗಿ ಓದೋದು ಬೇಕಾಗಿಲ್ಲ. ಅಬ್ರಹಾಮ್ ಇಸಾಕ್ ಅಂತ ನಮ್ಗೆ ಚೆನ್ನಾಗಿ ಗೊತ್ತಂತ. ಇಸಾಕನು ಏನೋ ಅಬ್ರಹಾಮನನ್ನು ಆಶೀರ್ವದಿಸಿ ಇಸಾಕನ್ ಕೊಟ್ಟಿಲ್ಲ. ಅಬ್ರಹಾಮನ ಒಂದು ಗುಣ ಲಕ್ಷಣವನ್ನು ತಿಳಿದುಕೊಂಡೇ ಆ ಇಸಾಕನನ್ನು ವಾಗ್ದಾನ ಪುತ್ರವಾಗಿ ಕೊಟ್ಟಿದ್ದಾನೆ. ಯಾಕಪ್ಪ ಅಂತಂದ್ರೆ ಅದಕ್ಕಿಂತ ಮುಂಚಿತವಾಗಿ ಸೊದೋಮ ಗೋಮರಗಳನ್ನ ನಾಶನ ಮಾಡುವುದಕ್ಕಾಗಿ ತನ್ನ ದೂತರನ್ನ ಕಳಿಸಿಕೊಡುವಾಗ ಅದಕ್ಕೆ ಅಡ್ಡಿಯಾಗಿ ನಿಂತಿದ್ರು ಅಬ್ರಹಾಮನು. ಹೌದಾ? ಅಡ್ಡಿಯಾಗಿ ನಿಂತಿರುವಾಗ ಅದಕ್ಕಿಂತ ಮುಂಚೆ ಅಲ್ಲಿ ಗಿಡದಲ್ಲಿ ಅವರು ಸ್ವಲ್ಪ ದೂರದಲ್ಲಿ ಕಾಣ್ತಾ ಇದ್ರು ಆ 3 ವ್ಯಕ್ತಿಗಳನ್ನ. ಯಾರೋ ಕಾಣ್ತಿರುವಾಗ ನೋಡ್ರಿ, ಆಗಿನ ಕಾಲದಲ್ಲಿ ಅಬ್ರಹಾಮನಿಗೆ ಎಷ್ಟೋ ಮಂದಿ ಸೇವಕರು ಇದ್ದಾರೆ. ಸುಮಾರು ಜನರ ಬಡ ಮಕ್ಕಳನ್ನ ಕೂಡ ಸಾಕ್ತಾ ಇದ್ದಾನೆ, ಬಡ ಕುಟುಂಬಗಳನ್ನ ಸಾಕ್ತಾ ಇದ್ದಾನೆ ಆತನು. ಅಷ್ಟು ಐಶ್ವರ್ಯವಂತನು ಅಬ್ರಹಾಮನು. ಅದಕ್ಕ ಯಾರೋ ದೂರದಲ್ಲಿ ಕಾಣುವಂತ ಆ ಅತಿಥಿಗಳು ಯಾರೋ ಅಂದ್ರೆ ಅದರ್ಸ್, ಯಾರೋ ಅಪರಿಚಿತರು, ಹೌದಾ, ಯಾರು ಗೊತ್ತಿല്ലാದಂತವ್ರು ಕಾಣ್ತದ್ರಲ್ಲ, ಅವ್ರನ್ನು ಕೂಡ ಕರೆದುಕೊಂಡು ಅವರಿಗೆ ಅತಿಥಿ ಸತ್ಕಾರ್ಯ ಮಾಡಿದ್ದಾನೆ. ಮನೆ ಕರೆಸಿದ್ದಾನೆ. ಕರೆಸಿ ನೀರು ಕೊಟ್ಟು ಕೈ ಕಾಲು ಮಕ್ಕ ತಕ್ಕೊಂಡು ಕುಂದ್ರಿಸಿ ಗಿಡದ, ಅವ್ರಿಗೆ ಆಗಿನ ಕಾಲದಲ್ಲಿ ಅವರು ಗಿಡದ ಕೆಳಗಡೆ ಕುಂತಿದ್ದಾರೆ. ಗಿಡದ ಕೆಳಗಡೆ ಕುಂದ್ರಿಸಿ ತನ್ನ ಹೆಂಡತಿಗೆ ಹೇಳಿ ಒಳ್ಳೆ ರೊಟ್ಟಿ, ಮತ್ತೇನ್ ಮಾಡಿದನ್ ಗೊತ್ತಾ, ಮಾಂಸಾಹಾರಿ. ಯಾವುದು ದೊಡ್ಡ ಮಾಂಸ 10 ನಂಬರ್ ಒಂದು ಒಳ್ಳೆ ಹೋರಿಯನ್ನು ಕೊಯ್ದು ಚಲೋ, ಮತ್ತೆ ಅದು ಕೂಡ ತಾನು ಪ್ರೀತಿಯಿಂದ ಸಾಕಿರ್ತಕ್ಕಂಥ ಹೋರಿ ಅಂತ. ನನಗೂ ಕೂಡ ನಾನೊಂದು ಹೋರಿಯನ್ನು ಸಾಕಿದ್ದೆ. ನಿಜವಾಗ್ಲೂ ಅಂತಂದ್ರೆ ನನ್ನ ಮನೆ ಹೆತ್ತು ಅಂತೇಳಿ ನಾನು ಬಯಸ್ತಾ ಇದ್ದೆ. ಅದು ಅವಾಗ ಅದಕ್ಕಾಗಿ ಎಷ್ಟು ವರ್ಷ ಆದ್ರೂ ಇರ್ಲಿ, ಚಲೋ ಸಾಕಮ್ ಅಂತೇಳಿ ಚಲೋ ರೀತಿಯಿಂದ ಸಾಕಿದ್ದೆ. ಬಟ್ ಅದು ಸೊಕ್ಕು ಬಂದು ಬಹಳ ಅದರಿಂದ ನನಗೆ ಜಗಳ ಬಂತು ಮನೆಗೆ. ಅದಕ್ಕಾಗಿ ಅದನ್ನ ಮಾಡ್ಬಿಟ್ಟೆ. ಹಂಗ ಆ ತರ ಪ್ರೀತಿಯಿಂದ ಬೆಳೆಸಿರ್ತಕ್ಕಂಥ ಒಂದು ಹೆತ್ತನ್ನ ಕೊಯ್ದು ಅವರಿಗೆ ಮಾಂಸಾಹಾರಿ ಕೊಟ್ಟಿದ್ದಾನಂತಂದ್ರೆ ಎಷ್ಟು ಖರ್ಚಾಗಿರ್ಬೋದು ನೀವು ಲೆಕ್ಕ ಮಾಡ್ರಿ. ಹೌದಾ? ಒಂದು ದಿನ ಹೋಗಿರ್ತದೆ ಒಂದು ಮಾಂಸಾಹಾರಿ ಎಲ್ಲರಿಗೂ. ಬಂದಿದ್ದೇ 3 ಜನ ಬಂದಿದ್ದಾರೆ ಅವರು ಅತಿಥಿಗಳು. ಹೌದಾ? ಬಂದಿರ್ತಕ್ಕಂಥ ಕೆಲವೇ ಅತಿಥಿಗಳು ಬಂದಿದ್ರೆ ಈತ ದೊಡ್ಡ ಒಂದು ಎತ್ತನೇ ಕೊಯ್ದು ಕಸಿ ಮಾಂಸಾಹಾರ ಕೊಟ್ಟಿದ್ದಾನಂತಂದ್ರೆ ಆಲೋಚನೆ ಮಾಡ್ರಿ. ಯಾಕ? ಅವ್ರಿಗೆ ಮಾತ್ರನೇ ಅಲ್ಲ, ನನ್ನ ಮನೆಯವರೆಲ್ಲರೂ ಸೇರಿ ಕೂಡ ಅವರೊಟ್ಟಿಗೆ ಊಟ ಮಾಡಬೇಕು ಅನ್ನೋದು. ಹೌದಾ? ಅದಿಷ್ಟು ಮಾಡಿತ್ತು ಅತಿಥಿ. ಆ ಅತಿಥಿ ಮಾಡಿದಕ್ಕ ಇಷ್ಟೆಲ್ಲ ನಾವು ಮಾಡಿದಾರಲ್ಲ, ನಾವು ಅಪರಿಚಿತವಾಗಿ ನಾವು ಬಂದಿದ್ದ ಕೆಲಸ ಉದ್ದೇಶನೇ ಬೇರೆ, ಈತ ಮಾಡಿದ್ದು ಕರೆದಿದ್ದು ಅಂದ್ರೆ ನಾವು ಯಾರೋ ಅಂತೂ ಕೂಡ ಗೊತ್ತಿದ್ರು ಕೂಡ ಇವ್ರು ಮತ್ತೆ ಕರೆದ ಕಸಿಗೆ ನಮ್ಮನ್ನು ಮನೆ ಕರೆಸಿ ಊಟ ಮಾಡಿಸ್ತಾನಲ್ಲ, ಇದಕ್ಕೆ ನಾವ್ ಏನು ಕೊಡೋಣ? ಇದಕ್ಕೆ ಏನು ಕೊಟ್ಟು ಹೋಗೋಣ? ಏನು ಕಡಿಮೆ ಆಗಿದೆ ಇತ್ತನಲ್ಲಿ? ಬರೀ 3 ಜನರಿಗೆ ಇಷ್ಟೆಲ್ಲ ಊಟ ಕೊಟ್ಟಾನಲ್ಲ, ಏನ್ ಕಡಿಮೆ ಆದಂಗೆ ಕಾಣ್ತಾ ಇದ್ದಲ್ಲಿ? ಏನ್ ಕೊರತೆ ಇದೆ? ಕೊರತೆ ಅಂತಂದ್ರೆ ಏನೂ ಕಾಣ್ತಾ ಇಲ್ಲ ಅಲ್ಲಿ, ಯಾವ ಕೊರತೆನೂ ಕಾಣ್ತಾ ಇಲ್ಲ. ಆದ್ರೆ ಏನು ಕೊರತೆ ಇದೆ? ಕೊರತೆ ಇದೆ, ಆಸ್ತಿಗೆ ವಾರಸುದಾರನಿಲ್ಲ. ಇಷ್ಟೆಲ್ಲ ಆಸ್ತಿ ಇದೆ, ಇಷ್ಟೆಲ್ಲ ಸಂಪಾದನೆ ಮಾಡಿದನೆ, ವಾರಸುದಾರನಿಲ್ಲ. ನನ್ನ ಹೆಸರು ಉಳಿಸಿಕೊಳ್ಳುವಂತ ಪುತ್ರನೂ ಇಲ್ಲ ಅಂತ ತಿಳ್ಕೊಂಡು ಅವರು 3 ಜನರು ಆಶೀರ್ವದಿಸಿ, ಹೌದಾ, ಆಶೀರ್ವದಿಸಿ ಬರುವಂತ ವರ್ಷದಲ್ಲಿ ನಿಮಗೆ ಒಬ್ಬ ಮಗ ಹುಟ್ಟತಾನಂತ ಕೂಡ ಆಶೀರ್ವಾದ ಕೊಟ್ಟರು. ಅದೇ ರೀತಿಯಲ್ಲಿ ಆಗಿತ್ತು. ಹೌದಾ? ನೋಡ್ರಿ, ಅತಿಥಿ ಸತ್ಕಾರ್ಯ ಮಾಡೋದರಿಂದ ಅಬ್ರಹಾಮನಿಗೆ ಏನಾಯ್ತು? ಒಳ್ಳೆ ಪುತ್ರ ರೀ. ಯಾರು ಕೊಡ್ಲಾರದಕ್ಕಾಗ್ಲಾರಂತ ಬಹುಮಾನ, ಯಾರು ಕೊಡ್ಲಾರಕ್ಕಾಗತಕ್ಕಂತ ಬಹುಮಾನ ಪುತ್ರ ಸಂತಾನವು ಎಲ್ಲಿಂದ ಬರ್ತದಂದ್ರೆ, ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು ಗರ್ಭಫಲವು ಆತನ ಬಹುಮಾನ. ಯಾರು ಕೊಡ್ತಾರೆ? ಇದು ಮನುಷ್ಯರು ಕೊಡಲ್ಲ, ದೇವರು ಕೊಡ್ತಾನಂತೇಳಿ ಅಂತ ಬಹುಮಾನವನ್ನು ದೇವರು ಕೊಟ್ಟಿದ್ದಾನೆ. ಆ 3 ಮಂದಿಗೆ ಅತಿಥಿ ಸತ್ಕಾರ್ಯ ಮಾಡಿದಕ್ಕ ದೇವರು ಇಳಿದು ಬಂದು ಗರ್ಭ ಸಂತಾನವನ್ನೇ ಕೊಟ್ಟಿದ್ದಾನೆ. ಇದು ದೇವರಲ್ಲಿ. ಅಂದ್ರೆ ಅತಿಥಿ ಸತ್ಕಾರ್ಯ ಮಾಡುವುದರಿಂದ ಎಷ್ಟು ಲಾಭ ಇದೆ ಅನ್ನೋದು ನಮ್ಗೆ ಕಾಣುತ್ತೆ. ಹೌದಾ? ನಿಜವಾಗ್ಲೇ ಈಗಲೂ ನನ್ನ ಮನೆ ಹೇಳ್ತೇನೆ, ನನ್ನ ಮನೆಗೆ ಎಲ್ಲರೂ ಕೂಡ ಬಂದು ಹೋಗ್ತಾರೆ. ಹೆಚ್ಚು ಎಲ್ಲರೂ ಬಂದು ಹೋಗ್ತಾರೆ. ಇಲ್ಲಿವರೆಗೂ ನನ್ನ ಮನೆಗೆ ಬಂದಂತ ಎಂತ ವ್ಯಕ್ತಿಗಳಾಗಲಿ
ನಾನು ಅವ್ರಿಗೆ ಎಂತ ಉಪಕಾರ ಮಾಡಿದನಲ್ಲ, ಇವತ್ತಿಗೆ ಈ ಸ್ಥಾನ ನನಗೆ ಕಾಣ್ತಾ ಇದೆ. ಎಲ್ಲರೂ ಕೂಡ ನಾನು ಗೌರವಿಸಿರ್ತಕ್ಕಂಥ ಕಾರಣ, ನನ್ನ ಬ್ಯಾಚುಲರ್ ಇದ್ರೂ ಕೂಡ ಎಷ್ಟೋ ಜನರನ್ನ ನಾನು ಸಂಪರ್ಕಿಸಿಕೊಂಡೇನೆ. ಯಾಕಂದ್ರೆ ಒಬ್ಬ ತಾಯಿ ತರ ಅವ್ರಿಗೆ ಹೊಟ್ಟೆ ತುಂಬ ತಿನ್ನಿಸಿ ಅವರ ಮನೆಗೆ ಕಳಿಸ್ಕೊಟ್ಟಿದ್ದೇನೆ. ಅದು ಅತಿಥಿ ಸತ್ಕಾರ್ಯ. ಅದಕ್ಕ ಪ್ರಿಯರೇ, ಇದು ಅತಿಥಿ ಸತ್ಕಾರ. ಮತ್ತೆ ಇನ್ನೊಂದು ಏನಪ್ಪ ಅಂತಂದ್ರೆ, ಲೋಟನ್ ಗೊತ್ತಲ್ರಿ, ಲೋಟನು ಕೂಡ ಏನಾಯ್ತು, ಹೌದಾ, ನಾಶನ ಡೈಲಿ ಸುವಾರ್ಥ ಸಾರುವುದಕ್ಕಾಗಿ ಹೋಗ್ತಿದ್ರು ಅಬ್ರಹಾಮನು. ಆದರೆ ಅದು ಬಹಳ ಕಠಿಣವಾದ ಪರಿಸ್ಥಿತಿ, ಹೌದಾ. ಅಲ್ಲಿ ದೇವರು ತಪ್ಪಿಸಿದ. ಅಲ್ಲಿ ಕೂಡ ಯಾರು ಸೋದೋಮಗೊಮೋರ ನಾಶನ ಮಾಡುವುದಕ್ಕಾಗಿ ಬಂದಿದ್ರು. ಆ ಬಂದಂತ ವ್ಯಕ್ತಿಗಳಿಗೆ ಮನೆಗೆ ಕರ್ಕೊಂಡ್ಬಂದ್ರು, ಹೌದಾ. ಮನೆಗೆ ಕರ್ಕೊಂಡ್ಬಂದು ಒಳ್ಳೆ ಅತಿಥಿ ಸತ್ಕಾರ್ಯ ಮಾಡಿದ ನಂತರ ಊರಿನ ಜನರು ಎಲ್ಲರೂ ಏನೋ ಚಿಕ್ಕವ್ರು ಮೊದಲುಕೊಂಡು ದೊಡ್ಡವ್ರ ತನಕ ಬಂದು ಅವರಿಗೆ ಮನೆಯಲ್ಲಿ ಸುತ್ತಾಕಿದ್ರು. ಯಾಕೆ? ಕೆಡಿಸೋದಕ್ಕಾಗಿ, ಹೌದಾ. ಅಂದ್ರೆ ಅಷ್ಟು ಕೆಟ್ಟು ಹೋಗಿದ್ದಾರೆ ಈ ಊರು ಜನರು ಅಂತೇಳಿ ಅತಿಥಿಗಳಿಗೆ ಗೊತ್ತಾಯ್ತು. ಇಂಥ ಊರದಲ್ಲಿ ಒಬ್ಬ ಒಳ್ಳೆ ಭಕ್ತರಿದ್ದಾನಲ್ಲ, ನಾವು ಯಾರೋ ಅಂತೇಳಿ ಬಂದು ನಾವು ಈ ಊರ್ನ ನಾಶನ ಮಾಡುವುದಕ್ಕಾಗಿ ಹೆಂಗಾದ ಯಾವ ತರ ಅದ, ಹೆಂಗಿದೆ ಈ ಊರು ಅಂತೇಳಿ ಸಂಚಾರ ಮಾಡುವುದಕ್ಕಾಗಿ ಬರುತ್ತಿರುವಾಗ ನಮ್ಗೆ ಕಣ್ಣಾರು ಕಾಣುತ್ತಲ್ಲ ಅಂತೇಳಿ ತಿಳಿದುಕೊಂಡು, ಇಂಥ ಕುಟುಂಬದಲ್ಲಿ ಇಷ್ಟು ಒಳ್ಳೆ ಮನುಷ್ಯ ನಮ್ಮನ್ನು ಕರೆದು ಕಸಿಗೆ ನಮ್ಗೆ ಊಟ ಉಪಚಾರವನ್ನು ಕೊಟ್ಟಿದ್ದಾನಲ್ಲ ಅಂತೇಳಿ ತಿಳಿದುಕೊಂಡು ಏನ್ ಮಾಡಿದಾನೆ ಅಂತಂದ್ರೆ, ಆ ನಂತರ ನಡೆರ್ತಕ್ಕಂಥ ಘಟನೆ ನಮ್ಗೆ ಚೆನ್ನಾಗಿ ಗೊತ್ತುಂಟು. ಅವ್ರಿಗೆ ಏನಾಯ್ತ್ರಿ, ಅದಿಷ್ಟು ಮನೆಗೆ ಕರೆದು ಅತಿ ಸತ್ಕಾರ್ಯ ಮಾಡಿದಕ್ಕೆ ಏನಾಯ್ತು, ಅವರು ಪ್ರಾಣ ರಕ್ಷಣೆ ಹೊಂದ್ರು. ಆ ಗ್ರಾಮಗಳಿಂದ ಅವರು ರಕ್ಷಣೆ ಹೊಂದ್ರು. ನಾಶನಕ್ಕೆ ಹೋಗುವಂತವರನ್ನ ದೇವರು ಅವ್ರನ್ನ ಕಾಪಾಡಿದ್ರು. ಯಾರ ಮುಖಾಂತರ? ಅತಿಥಿ ಸತ್ಕಾರ್ಯ ಮಾಡೋದ್ರ ಮುಖಾಂತರ. ಒಂದು ವೇಳೆ ಅವ್ರನ್ನೇ ಕೂಡ ಸಾವಡಿಯಲ್ಲಿ ಇರ್ತಾರಲ್ಲ, ಅಂದ್ರೆ ಊರಿನ ಭವಿಷ್ಯ ತಿಳಿಯಬೇಕಾದ್ರೆ ಸಾವಡಿಯಲ್ಲಿ ಕುಂದಿರ್ಬೇಕು. ಕುಂತಿರ್ತಕ್ಕಂಥ ವ್ಯಕ್ತಿಗಳನ್ನ ಕರೆದುಕೊಂಡು ಮನೆ ಕರೆಸಿ ಊಟ ಉಪಚಾರ ಮಾಡಿದಕ್ಕ ಆ ಕುಟುಂಬ ದೇವರ ರಕ್ಷಣೆ ಹೊಂದ್ರು. ನಿಜವಾಗ್ಲೂ ಅಂದ್ರೆ ಒಂದು ಅತಿಥಿ ಸತ್ಕಾರ್ಯ ಮಾಡೋದರಲ್ಲಿ ಇಷ್ಟು ಲಾಭ ಇದೆ ಅನ್ನೋದು ನಮಗೆ ಕಾಣ್ತಾ ಇದೆ ಪ್ರಿಯರೇ. ಅದಕ್ಕ ಮತ್ತಿನ್ನೊಂದು ಏನದಪ್ಪ ಅಂತಂದ್ರೆ, ಪೇತ್ರನ ಗೊತ್ತು ನಮ್ಗೆ. ಪೇತ್ರನ ಹತ್ಯೆ ಜ್ವರದಲ್ಲಿ ಬಿದ್ದಿರ್ತಾನೆ, ಹೌದಾ. ತುಂಬಾ ಜ್ವರದಲ್ಲಿ ಬಿದ್ದಿರುತ್ತಿರುವಾಗ ಪೇತ್ರನು ಮತ್ತೆ ಯೇಸು ಸ್ವಾಮಿ ಕೆಲವು ಶಿಷ್ಯರೆಲ್ಲರೂ ಕೂಡ ಬರ್ತಾರೆ. ಬಂದ ತಕ್ಷಣವೇ ಪೇತ್ರನು ಹತ್ಯೆ ಬಿದ್ದಿರತಕ್ಕಂಥದ್ದನ್ನು ನೋಡಿ, ಅಲ್ಲಿ ಮೇನ್ ಇಂಪಾರ್ಟೆಂಟ್, ಮನೆಯಲ್ಲಿ ಅಡಿಗೆ ಮಾಡಿ ಅತಿಥಿ ಸತ್ಕಾರ್ಯ ಮಾಡುವಂತ ಹೆಣ್ಮಗಳೇ ಬಿದ್ದಿದ್ದಾರೆ. ಏನು ಕೆಲಸ ಮಾಡಕ್ಕಾಗಲಾರ್ದಂತ ಬಿದ್ದಿದ್ದಾರೆ. ಬಿದ್ದಿರ್ತಕ್ಕಂಥ ವ್ಯಕ್ತಿ ಈಗ ಯೇಸು ಸ್ವಾಮಿ ಬಂದಿದ್ದಾರೆ, ಹಳೆಯ ಬಂದಿದ್ದಾನೆ, ಮತ್ತು ಇನ್ನು ಹಲವಾರು ಶಿಷ್ಯರು ಬಂದಿದ್ದಾರೆ. ಬಂದಿರತಕ್ಕಂಥ ಅತಿಥಿಗಳಿಗೆ ಅಟ್ಲೀಸ್ಟ್ ಒಂದು ಗ್ಲಾಸ್ ನೀರು ಎದ್ದು ಕೊಡಕ್ಕಾಗಲಾರಂತ ಸ್ಥಿತಿ ಮುದುಕಿಯಾಗಿದೆ. ಹೆಂಗ್ ಮಾಡ್ಬೇಕು? ಯೇಸು ಸ್ವಾಮಿ ಬಂದ ತಕ್ಷಣವೇ ಆ ತಾಯಿಯನ್ನ ಮುಟ್ಟಿ ಸ್ವಸ್ಥಪಡಿಸಿದ್ರು. ಸ್ವಸ್ಥಪಡಿದ ತಕ್ಷಣವೇ ಎದ್ದು ಅವರಿಗೆ ಊಟ ಉಪಚಾರವನ್ನು ಮಾಡಿದ್ರು, ಹೌದಾ. ನೋಡ್ರಿ, ಯೇಸು ಸ್ವಾಮಿ ಬಂದ ತಕ್ಷಣವೇ ಅವ್ರನ್ನ ಗುಣಪಡಿಸಿದ ತಕ್ಷಣವೇ ಆ ಕರ್ತವ್ಯಕ್ಕೆ ಕೃತಜ್ಞತೆ ತೀರಿಸಿಕೊಂಡ್ರ ತಾಯಿ. ಇದು ದೇವರ ಅಂದ್ರೆ ದೇವರು ಇಳಿದು ಬಂದು, ಅತಿ ಸತ್ಕಾರ್ಯ ಮಾಡುವುದರ ಮುಖಾಂತರವಾಗಿ ಇಳಿದು ಬಂದು ನಮಗೆ ಒಳ್ಳೆ ಕುಟುಂಬವಾಗಿ ಮಾಡ್ತಾನೆ. ಅಂದ್ರೆ ಕುಟುಂಬವಾಗಿದ್ದು, ಹೌದಾ. ಇದಕ್ಕ ಹಾಸ್ಪಿಟಾಲಿಟಿ ಅಂತ ಕರೀತಾರೆ, ಹೌದಾ. ಅಂತಂದ್ರೆ ಹಾಸ್ಪಿಟಾಲಿಟಿ, ಅತಿಥಿ ಮಾಡೋದನ್ನು ನಾವು ಮರಿಬಾರದು ಅನ್ನೋದು. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ವಿಧೇಯತೆ, ಒಬಿಡಿಯನ್ಸ್ ಅಂತ ಕರೀತಾರೆ. ವಿಧೇಯತೆ ಏನಪ್ಪ ಅಂತಂದ್ರೆ ವಿಧೇಯತೆ ಅನ್ಬೇಕ. ಎಫೆಸ ಪತ್ರಿಕೆ 6ನೇ ಅಧ್ಯಾಯ 1ನೇ ವಚನದಾಗ, ಮಕ್ಕಳು ತಂದೆಗಳಿಗೆ ವಿಧೇಯರಾಗಿ ನಡ್ಕೊಳ್ಬೇಕು. ಮಕ್ಕಳು ತಂದೆಯರಿಗೆ ವಿಧೇಯರಾಗಿ ನಡ್ಕೊಳ್ಬೇಕು. ಮತ್ತ ಅನಂತರ 5ನೇ ಅಧ್ಯಾಯ 24ನೇ ವಚನದಲ್ಲಿ ಕೂಡ ಹೆಂಡತಿ ಗಂಡನನ್ನು ಪ್ರೀತಿ ಮಾಡಬೇಕು, ಗಂಡ ಹೆಂಡತಿಯನ್ನ ಪ್ರೀತಿ ಮಾಡಬೇಕು, ಹೌದಾ. ಇದು ಒಂದು ವಿಧೇಯತೆ, ಹೌದಾ. ಗಂಡ ಹೆಂಡತಿ ಮಾತು ಕೇಳಬೇಕು, ಹೆಂಡತಿಗೂ ವಿಧೇಯನಾಗಬೇಕು. ಹಾಗೆ ಸಂಪೂರ್ಣವಾಗಿ ಇನ್ನೊಂದೇನಪ್ಪ ಅಂದ್ರೆ, ಹೆಂಡತಿ ಗಂಡನಿಗೆ ವಿಧೇಯತಳಾಗಲೇಬೇಕು. ಎಲ್ಲದರಲ್ಲಿಯೂ ಸರ್ವದಲ್ಲಿ ವಿಧೇಯತೆ ಅಂದ್ರೆ ಏನು, ಒಂದು ಕೂಡ ತಿಳಿಯಲಾರದೆ ಮಾಡುವಂತವರಾಗಿರ್ಬೇಕು ಹೆಂಡತಿ. ಅಡಿಗೆ ಮಾಡ್ತೀಯಾ, ಗಂಡನ ಕೇಳಿ ಗಂಡನಿಗೆ ಇಷ್ಟಾರ್ಥವಾಗಿ ಅಡಿಗೆ ಮಾಡಬೇಕು, ಅದು ವಿಧೇಯತೆ. ಇದು ಅದಕ್ಕ ಗಂಡ ಹೆಂಡತಿ ಗಂಡ, ಅನಂತರ ತಂದೆ ತಾಯಿಗಳಿಗೆ ಮಕ್ಕಳು, ಇದು ವಿಧೇಯತರಾಗಿ ನಡ್ಕೊಂಡ್ರೆ ಮಾತ್ರ ಮುಂದುವಾಗುತ್ತೆ. ಒಂದು ವೇಳೆ ಗಂಡ ಹೆಂಡತಿಯಲ್ಲಿ ಮಕ್ಕಳು ಕೂಡ ಸಂಸಾರದಲ್ಲಿ ಒಡಕಟ್ಟಾಗ್ಬಿಟ್ರು ಅಂತಂದ್ರೆ ಏನಾಗುತ್ತೆ ಗೊತ್ತಾ? ಇಸಾಕು ರೆಬೆಕ್ಕಳು ಕೊಟ್ಟಂತ ಮುದ್ದು ಮಕ್ಕಳು ಏಸಾವ್ ಯಾಕೋಬ್, ಗೊತ್ತಲ್ಲ ಎಷ್ಟು ಕುಟುಂಬ ಒಡಕಟ್ಟಾಗಿದೆ. ಉದಾಹರಣೆಗೆ ನನ್ನ ಕುಟುಂಬಗಳಿಗೆ ಒಡಕಟ್ಟಾಗಿದೆ ಸುಮಾರು ಒಂದು 3 ತಿಂಗಳಾಯ್ತು,
ಅದು ಪ್ರಮಾಣ, ಯಾಕಂದ್ರೆ ದೇವ್ರ ವಾಕ್ಯಗಳನ್ನ ಜೀವಿತದಲ್ಲಿ ನೆರವೇರ್ತಾವೆ ಇವೆಲ್ಲವೂ ಕೂಡ. ಹಂಗ ಒಡ್ಕಟ್ಟಾಗಿ ಕುಟುಂಬಗಳಿಗೆ ನೋಡ್ರಿ, ಒಬ್ಬನ್ ಮಾತ್ರ ಈ ಇಸಾಕನ ಮಾತು ಕೇಳ್ತಾನೆ, ಇನ್ನೊಬ್ಬ ಮಗ ಮಾತ್ರ ತಾಯಿ ಮಾತು ಕೇಳ್ತಾ ಇದ್ದಾನೆ. ಒಂದೇ ಮನೆಯಲ್ಲಿ ಇದ್ರೂ ಕೂಡ ಗಂಡ ಹೆಂಡತಿ ಮಾತಾಡ್ತಾ ಇಲ್ಲ. ಎಷ್ಟು ಒಡಕಟ್ಟ ಇದು! ವಿಧೇಯ ತಂತ್ರ, ಇದನ್ನ ಕುಟುಂಬ ಅಂತಾರ. ಗಂಡ ಮಂಚದ ಮೇಲೆ ಬಿದ್ದಿದ್ರು ಕೂಡ, ಹೆಂಡತಿ ಮನೆಯಲ್ಲಿ ಇದ್ರೂ ಕೂಡ ಗಂಡನಿಗೆ ಅತಿ ಸತ್ಕಾರ್ಯ ಮಾಡುವುದನ್ನು ಮಾಡ್ತಾ ಇಲ್ಲ ಅಂತಂದ್ರೆ ಹೆಂಡತಿ ಗಂಡನಿಗೆ ವಿಧೇಯತ ಅನ್ನೋದು ಎಲ್ಲಿಂದ ಆಗುತ್ತೆ? ಅದು ಕೂಡ ಮತ್ತೆ ಸ್ವಂತ ರಿಲೇಷನ್ ರೀ, ದೂರ ಮಗಳಲ್ಲ, ದೂರ ಹೆಣ್ಮಗಳಲ್ಲ ರೆಬೆಕ್ಕಳು, ಹೌದಾ? ದೂರ ಮಗಳಲ್ಲ, ಪ್ರೀತಿಯಿಂದನೇ ಕರ್ಕೊಂಡು ಬಂದಿರತಕ್ಕಂತ ರೆಬೆಕ್ಕಳು, ಕುಟುಂಬದವರು, ರಿಲೇಷನ್ ಅವ್ರದವು, ಸ್ವಂತವ್ರು, ಸ್ವಗ್ರಾಮದವಳು. ಅಂತ ರಿಲೇಷನ್ದಾಗ ಒಂದು ಕುಟುಂಬದಲ್ಲಿ ಇದ್ರೂ ಕೂಡ, ಒಂದೇ ರಿಲೇಷನ್ ಇದ್ರೂ ಕೂಡ ಗಂಡ ಹೆಂಡತಿಗೆ ಪ್ರೀತಿ ಇಲ್ಲ ಮಕ್ಕಳಾದ ಮೇಲೆ. ಈ ತರ ವಿಧೇಯತೆ, ಅದಕ್ಕಾಗಿ ಈ ತರ ಇದರಲ್ಲಿ ಕುಟುಂಬಗಳು ಒಡಕಟ್ಟಾಗುತ್ತವೆ. ಅದಕ್ಕಾಗಿ ಯಾವಾಗಲೂ ವಿಧೇಯತರಾಗಿ ನಡ್ಕೊಳ್ಳಬೇಕು, ಹೌದಾ? ನಡ್ಕೊಳ್ಳುವಾಗ ನೋಡ್ರಿ, ಈಗ ಇನ್ನೊಂದು ಅಬ್ರಹಾಮರು ಗೊತ್ತಲ್ಲ, ಮಕ್ಕಳು ಆಗಿಲ್ಲ ಅಂತಂದ್ರು ಕೂಡ ಹೆಂಡತಿ ಯಾವಾಗಲೂ ನೋಡಿದ್ರು ಯಜಮಾನ ಅಂತೇಳಿ ಕರಿತಿದ್ರು ಅಬ್ರಹಾಮನ, ಶಾರಳು. ಹಂಗ ಆ ಗೌರವ ಇರಬೇಕು ಹೆಂಡತಿಗೆ ಗಂಡನ ಮೇಲೆ. ಅದು ಇದ್ದಾಗನೇ ಮಾತ್ರನೇ ಯಾವಾಗಲೂ ಯಜಮಾನ ಅಂತಂದ್ರೆ ಯಾರು? ಮನೆ ಯಜಮಾನ ಅಂತಂದ್ರೆ ಗಂಡನೇ ಆಗುತ್ತಾನೆ. ಅದಕ್ಕ ಇದು ಇದ್ದಾಗ ಗಂಡನ ಮಾತು ಕೇಳಿದಾಗ ಮಾತ್ರನೇ ಹೆಂಡತಿ ಸಂಸಾರದಲ್ಲಿ ಗೆಲ್ಲುವುದಕ್ಕೆ ಆಗ್ತದೆ ಹೊರತು ಗಂಡನನ್ನ ತಿರಸ್ಕರಿಸಿ ಏನೋ ಸಾಧನ ಮಾಡ್ಬೇಕಂತಂದ್ರೆ ಸಂಸಾರದಲ್ಲಿ ಯಾವಾಗಲೂ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕ ಅಬ್ರಹಾಮನು ಮೂಲ ಪಿತನು, ಹೌದಾ? ಎಲ್ಲ ವಿಶ್ವಾಸಿಗಳೆಲ್ಲರಿಗೂ ತಂದೆ ಅಂತೇಳಿ ಪಡಬೇಕಾದ್ರೆ ಏನು ಕಾರಣ? ಇವೆಲ್ಲ. ಅದು ಮತ್ತೆ ಇನ್ನೊಂದೇನಪ್ಪ ಅಂದ್ರೆ, ಇವು ಹಾಸ್ಪಿಟಾಲಿಟಿ, ಒಬಿಡಿಯನ್ಸು ಅನಂತರ ಇವು ಅಂದ್ರೆ ಏನಂದ್ರೆ ಯೂನಿಟಿ, ಹೌದಾ? ಐಕ್ಯತೆ. ಒಂದು ಕುಟುಂಬದಲ್ಲಿ ಐಕ್ಯತೆ ಬೇಕು. ಈಗ ಗಂಡ ಒಂದು ಕಡೆ ಹೋಗುತ್ತಾನೆ, ಗಂಡ ಹೆಂಡತಿ ಮಾತು ಕೇಳಾರ್ದೆ ಹೋಗುತ್ತಾನೆ, ಹೌದಾ? ಗಂಡನ ಏನು ಕೇಳಾರ್ದೆ ಹೆಂಡತಿ ಕೂಡ ಎಕಡೆ ಬೇಕಾದಾಗ ತಿರುಗಾಡೋದು, ಎಕಡೆ ಬೇಕಾದಾಗ ಮನಸ್ಸು ಬಂದಂಗ್ ಮಾಡೋದು, ಈ ಗಂಡನ ಗೊತ್ತಿಲ್ಲಾರ್ದಾಗೆ ಮಾಡೋದು, ಹೌದಾ? ಈಗಿದ್ದಾಗ ಮತ್ತೆ ಇನ್ನೊಂದು, ಈ ಕಡೆ ತಾಯಿಗಾಗಲಿ ಈ ಕಡೆ ತಂದೆಗಾಗಲಿ, ಹೌದಾ, ಏನು ಕೇಳಲಾರ್ದೆ ಮಕ್ಕಳು ಕೂಡ ಹಲಂಡಾಗಿ ತಿರುಗಾಡೋದು, ಮಕ್ಕಳು ಕೂಡ ಎಕಡೆ ಮನಸ್ಸು ಬಂದಾಗ ತಿರುಗಾಡೋದಂದ್ರೆ ಇವರೆಲ್ಲ ಐಕ್ಯತೆ ಇರ್ತದ? ಇರಲ್ಲ, ಹೌದಾ? ಐಕ್ಯತೆ ಈ ಐಕ್ಯತೆ ಇರಬೇಕಾದ್ರೂ ಕೂಡ ನಿಜವಾಗ್ಲೂ ಅಂತಂದ್ರೆ ಏನು ಬೈಬಲ್ ಇಂದ ಏನು ಬರೆಯಲ್ಪಟ್ಟಿದೆ? ಎಫೆಸ ಪತ್ರಿಕೆ 5ನೇ ಅಧ್ಯಾಯ 32ನೇ ವಚನದಲ್ಲಿ ನಾವೆಲ್ಲರೂ ಒಂದೇ ಶರೀರ, ಗಂಡ ಹೆಂಡತಿ ಅಂದ್ರೆ ಏನು? ಒಂದೇ ಶರೀರವಾಗಿದ್ದೀವಿ ಅಂತೇಳಿ ಬೈಬಲ್ ಹೇಳ್ತಾರೆ. ದೇವರು ಕೂಡಿಸಿದ ಮನುಷ್ಯನ ಅಗಲಿಸಬಾರದು, ಇನ್ನು ಇವರು ಇಬ್ಬರಲ್ಲ ಒಂದೇ ಶರೀರವಾಗಿದ್ದಾರೆ ಎಂಬುದಾಗಿ. ಅಂದ್ರೆ ಎರಡು ದೇಹಗಳನ್ನ ಒಂದು ಮಾಡಿದಾನೆ ದೇವರು. ಒಂದು ಮಾಡಿದನಂತಂದ್ರೆ ಬೇರೆ ಬೇರೆ ದೇಹ ಕಾಣ್ತಾ ಇದಾವೆ, ಬಟ್ ದೇವರ ದೃಷ್ಟಿಯಲ್ಲಿ ಒಂದೇ ದೇಹ. ಅದು ಒಂದೇ ದೇಹ ಅಂದ್ರೆ ಒಂದೇ ದೇಹ, ಒಂದೇ ಹೃದಯ, ಒಂದೇ ಸರ್ವದ ಮೇಲೆ ಒಂದೇ ದೇಹದಲ್ಲಿ ಆಲೋಚನೆ ಹೇಗೆ ಹುಟ್ಟುತ್ತೋ ಹಾಗೆ ಗಂಡ ಹೆಂಡತಿಯಲ್ಲಿ ನಡುವದಲ್ಲಿ ಕೂಡ ಒಂದೇ ಹೃದಯದ ಮೇಲೆ ಒಂದೇ ಆಲೋಚನೆ ಹುಟ್ಟಬೇಕು. ಗಂಡನ ಆಲೋಚನೆ ಹೆಂಡತಿ ಆಗಿರ್ಬೇಕು, ಹೆಂಡತಿನ ಆಲೋಚನೆ ಗಂಡನ ಆಗಿರ್ಬೇಕು. ಗಂಡನ ಮಾಡುವಂತ ಕಾರ್ಯವನ್ನೇ ಹೆಂಡತಿ ಮಾಡಬೇಕು, ಹೆಂಡತಿ ಮಾಡುವಂತ ಕಾರ್ಯವನ್ನೇ ಗಂಡನ ಮಾಡಬೇಕು. ಅಂದ್ರೆ ಒಬ್ಬರು ಹೇಗೆ ಕೆಲಸ ಮಾಡುತ್ತಾರೋ, ಒಬ್ಬರು ಹೇಗೆ ಮುಂದೆ ನಡೆಯುತ್ತಾರೋ ಹಾಗೆ ಇವರಿಬ್ಬರಲ್ಲೂ ಕೂಡ ಒಂದೇ ಕಾರ್ಯವಾಗಿರ್ಬೇಕು. ತಂದೆ, ಮಗನ, ಪವಿತ್ರಾತ್ಮನು, ಇವರು ಮೂರು ಬೇರೆ ಬೇರೆ ಆದ್ರೂ ಕೂಡ ಹೇಗೆ ಒಂದೇ ಕಾರ್ಯ ಮಾಡ್ತಾರೋ ಹಾಗೆ ಕೂಡ ಗಂಡ ಹೆಂಡತಿ ಇಬ್ಬರಾದ್ರೂ ಕೂಡ ಅವರಿಬ್ಬರು ಒಂದೇ ಶರೀರವಾಗಿದ್ದಾರೆ, ಒಂದೇ ಕಾರ್ಯ, ಒಂದೇ ಆಲೋಚನೆ, ಐಕ್ಯತೆಯಾಗಿ ಏನೇ ಮಾಡಿದ್ರು ಕೂಡ ಗಂಡ ಹೆಂಡತಿ ಕೂಡಿ ಆಲೋಚಿಸುವಂತೆ ಮಾಡಬೇಕು. ಇದು ಯೂನಿಟಿ. ಈ ಇದ್ದಾಗ ಕುಟುಂಬಗಳು ಇನ್ನು ಬಹಳ ಇದ್ದಾರೆ. ಮುಂದಕ್ಕೆ ಹೋಗೋಣ. ಅನಂತರ ಸೆಕ್ಯೂರಿಟಿ, ಹೌದಾ? ಹೌದಾ? HOUS. ಸೆಕ್ಯೂರಿಟಿ ಅಂದ್ರೆ ಒಂದು ಕುಟುಂಬಕ್ಕ ನಿಜವಾಗ್ಲಂತಂದ್ರೆ ಸೆಕ್ಯೂರಿಟಿ, ಭದ್ರತೆ ಅಂತಾರೆ. ಭದ್ರತೆ ಅಂತಂದ್ರೆ ಏನ್ರಿ? ಒಂದ್ ಮನೆ ಅಂತಂದ್ರೆ ನೋಡ್ರಿ, ಮನೆ ಬಿಟ್ಟು ಹೋಗುವಾಗ ಚಾವಿ ಹಾಕ್ತಿವಿ, ಕೊಂಡೆ ಹಾಕ್ತಿವಿ, ಬಾಗಿಲಿರ್ತವೆ, ಕಿಟಕಿಗಳಿರ್ತವೆ, ಮತ್ತೆ ಇದಕ್ಕಿಂತ ಮುಂಚೆ ಕಾಂಪೌಂಡ್, ಮನೆಯೆಲ್ಲ ಆದ್ಮೇಲೆ ಮತ್ತೆ ಕಾಂಪೌಂಡ್, ಆ ಕಾಂಪೌಂಡ್ಗೆ ಒಂದು ದೊಡ್ಡ ಬಾಗಿಲು, ಗೇಟ್, ಹೌದಾ? ಇದು ಭದ್ರತೆ. ಇದು ನಾವು ಮನುಷ್ಯರು ಮಾಡುವಂತ ಭದ್ರತೆ, ಇದು ಸೆಕ್ಯೂರಿಟಿ ಅಂತಾರೆ. ಹೌದಾ? ಈ ಭದ್ರತೆ ಇದ್ರೆ ನಾವು ನಿಜವಾಗ್ಲೂ ಗಟ್ಟಿಯ ಭದ್ರವಾಗಿರ್ತೀವಿ. ಕೇವಲ ಮನೆಗೆ ಹೋಗಿ ಬೀಗ ಹಾಕಿವಿ, ಅನಂತರ ಗೇಟ್ಗೂ ಬೀಗ ಹಾಕಿವಿ ಅಂತಂದ್ರೂ ನನ್ನ ಮನೆ ಭದ್ರತೆ ಇರ್ತದ? ನನ್ನ ಮನೆಗೆ ಬೀಗ ಹಾಕಿದ್ರು ಕೂಡ ನನ್ನ ಮನೆಯಲ್ಲಿ ಬಂಗಾರಿ ಬೆಳ್ಳಿ ಎಲ್ಲಾನು ತಗೊಂಡು ಹೋದ್ರು ಕಳ್ಳರು ಬಂದು, ಹಿಡಿಯಕ್ಕಾಗುತ್ತಾ? ಇರ್ಲಿಲ್ಲ, ಹೌದಾ? ಭದ್ರತೆ. ಆದ್ರೆ ಇಲ್ಲಿ ದೇವರು ನಿಜವಾಗ್ಲೂ ಹೇಳ್ತಾ ಇದ್ದಾನೆ ಏನಪ್ಪ ಅಂತಂದ್ರೆ, ದಾವೀದನು ಬರೆದ ಕೀರ್ತನೆ ಗ್ರಂಥ
61ನೇ ಅಧ್ಯಾಯ 3ನೇ ವಚನದಲ್ಲಿ ಒಂದು ವಾಕ್ಯ. ದಾವೀದನ ಬರೆದ ಕೀರ್ತನೆ ಗ್ರಂಥ 61ನೇ ಅಧ್ಯಾಯ 3ನೇ ವಚನ. ನೀನು ನನಗೆ ಶರಣನು, ಶತ್ರುಗಳಿಂದ ತಪ್ಪಿಸುವ ಭದ್ರವಾದ ಬುರುಜು ಆಗಿದ್ದು. ಸಾಕಮ್ಮ. ಇಲ್ಲಿ ನೋಡ್ರಿ, ನೀನು ನನಗಂದ್ರೆ ಯಾರು ಹೇಳ್ತಾರೆ? ದಾವೀದನ ಹೇಳ್ತಾ ಇದ್ದಾನೆ ದೇವರಿಗೆ. ದಾವೀದನ ಕೈಯಲ್ಲಿ 100 ಮಂದಿ ಸೈನಿಕರಿದ್ದಾರೆ, 1000 ಮಂದಿ ಸೈನಿಕರಿದ್ದಾರೆ. ಅಷ್ಟು ಮಂದಿ ಇದ್ರು ಕೂಡ ನೀನು ನನಗೆ ಗುರಾಣಿ, ನೀನು ನನಗೆ ಭದ್ರತೆಯನ್ನು ಒದಗಿಸಿಕೊಡುವಂತ ದೇವರಂತ ಹೇಳಿ, ಅಂದ್ರೆ ದಾವೀದನ ಭದ್ರತೆ ಅಂತ ಯಾರು? ದೇವರಂತ ಹೇಳ್ತಾ ಇದ್ದಾನೆ. ಯಾಕೆ? ಅವ್ರ ಕೈ ಅಸಿಸ್ಟೆಂಟ್ಗಳಲ್ವ? ಅವತ್ತಿನ ಕೈಯಲ್ಲಿ ಎಷ್ಟೋ ಮಂದಿ ಸೇವಕರಿದ್ದಾರೆ, ಅವರಲ್ವ? ಅವರಲ್ಲ, ದೇವರೇ ಭದ್ರತೆ. ನೋಡ್ರಿ, ಗೊಲಿಯಾತನ ಕೊಂದಿದ್ರು ಯಾರು? ಮನುಷ್ಯನು. ಹೌದಾ? ದೇವರ ಮೇಲೆ ಭರವಸೆ ಇಟ್ಟುಕೊಂಡು ಹೋದ ಗೊಲಿಯಾತನ ಕೊಂದ, ಅದು ದೇವರ ಭದ್ರತೆ. ಅದಕ್ಕ ಇದು ಭದ್ರತೆ. ಇನ್ನೊಂದು ವಚನ, ಜ್ಞಾನೋಕ್ತಿಗಳು 18ನೇ ಅಧ್ಯಾಯ 10ನೇ ವಚನದಲ್ಲಿ, ಜ್ಞಾನೋಕ್ತಿಗಳು 18ನೇ ಅಧ್ಯಾಯ 10ನೇ ವಚನದಲ್ಲಿ, ಕನ್ನಡ ಚಂದ್ರ ಯೆಹೋವನ ನಾಮವು 18:10. ಯೆಹೋವನ ನಾಮವು ಬಲವಾದ ಬುರುಜು, ಶಿಷ್ಟನು ಅದರೊಳಕ್ಕೆ ಓಡಿ ಹೋಗಿ ಭದ್ರವಾಗಿರುವನು. ಸರ್, ಯೆಹೋವ ನಾಮವು ಎಂತದಂತ? ಭದ್ರವಾದ ನಾಮ. ಯಾರು ಹೇಳ್ತಾರೆ ಮಾತು? ಸೊಲೊಮೋನ ಹೇಳ್ತಾ ಇದ್ದಾನೆ. ಸೊಲೊಮೋನನು ಕೂಡ ಏನ್ರಿ, ಎಷ್ಟು ದೊಡ್ಡ ಶ್ರೀಮಂತನು. ಹೌದಾ? ಶತ್ರುಗಳು ಕೂಡ ಮಿತ್ರಗಳಾಗಿದ್ದಾನೆ ಆತನ ಕಾಲದಲ್ಲಿ. ಅಂತವರೆಲ್ಲಿ ಇರುವಾಗಲೂ ಕೂಡ ಅಷ್ಟು ದೊಡ್ಡ ಆಲಯವನ್ನು ಕಟ್ಟಿದ್ರು, ಮಂಟಪವನ್ನು ಕಟ್ಟಿದ್ರು ಕೂಡ ಎಲ್ಲ ಯಾವ ಕೇಡು ಗಂಡಂತರ ಆಗದಂತೆ ಒಳ್ಳೆ ಕಾರ್ಯವನ್ನು ಮಾಡಿರ್ತಕ್ಕಂಥ ಸೊಲೊಮೋನನಿಗೆ ಯಾರು ಭದ್ರತೆ ಅಂತ? ಯೆಹೋವನ ನಾಮವೇ. ಹೌದಾ? ಅಂದ್ರೆ ಇವರೆಲ್ಲ ಒಬ್ರಿಗೊಬ್ರು ನಾವು ಲೆಕ್ಕ ಮಾಡ್ಕೊಂತ ಹೋದ್ರು, ವರ್ಣಿಸ್ಕೊಂತ ಹೋದ್ರು ಅಂತಂದ್ರೆ ದೇವರೇ ಇವರೆಲ್ಲರಿಗೂ ಭದ್ರತೆಯಾಗಿ ಕಾಣ್ತಾ ಇದ್ದಾನೆ, ಸೆಕ್ಯೂರಿಟಿ ಆಗಿ ಕಾಣ್ತಾ ಇದ್ದಾನೆ. ಹಂಗ ಅದಕ್ಕ ನೋಡ್ರಿ, ಯೋಬನ ಕುಟುಂಬ ಕೂಡ ಭದ್ರವಾಗಿದೆ. ಹೆಂಗ? ಯೆಹೋವನೇ ಭದ್ರತೆ. ದೇವರ ಸೆಕ್ಯೂರಿಟಿ ಆಗಿ ಆ ಕುಟುಂಬವನ್ನು ಕಾಪಾಡಿದ. ಅನಂತರ ಸೈತಾನ ಬಂದು ಒಡಕಟ್ಟು ಮಾಡಿದ. ಆಯ್ತು, ಸರಿ ನಡಿ, ಯೋಬನಷ್ಟು ಯಥಾರ್ಥವಂತನ ಭೂಮಿ ಮೇಲೆ ಯಾರು ಇಲ್ಲ, ಅವನು ನನ್ನ ಮಗನು, ನಿನಗೆ ಗಳಿಸ್ತಾನೋ ನನ್ನ ಗಳಿಸ್ತಾನೋ ನೋಡೋಣ ಅಂತೇಳಿ ಪರೀಕ್ಷೆ ಮಾಡಿದ. ಆದ್ರೆ ಯೋಬನು ಸೋಲಿಲ್ರಿ. ಹೆಂಡತಿ ಸೋಲೋದಳು, ಹೆಂಡತಿ ಬಿಟ್ಟು ಹೋದಳು. ಹೌದಾ? ಹೆಂಡತಿ ಬಿಟ್ಟು ಹೋದಳು, ಯೋಬನ್ ಮಾತ್ರ ಸೋಲಿಲ್ಲ. ಹಾಗೆ ಆದಾಮು ಹವ್ವ, ಪೌಲನು ಹೇಳ್ತಾ ಇದ್ದಾನೆ, ಆದಾಮನು ವಂಚನೆಗೆ ಒಳಬೀಳಲಿಲ್ಲ, ಆದರೆ ಹವ್ವಳು ವಂಚನೆಗೆ ಒಳಬಿದ್ದಳು ಅಂತ. ಯಾವಾಗಲೂ ಸೈತಾನ ಪ್ಲಾನಿಂಗ್ ಏನಂತಂದ್ರೆ, ಹೆಣ್ಮಕ್ಕಳ ಮನೆಯಲ್ಲಿ ಹೆಂಡತಿಯರನ್ನ ವೀಕ್ನೆಸ್ ಅನ್ನು ತಿಳಿದುಕೊಂಡೇ ಗಂಡನ ಬಲನಿರ್ತನಾಗಿ ಮಾಡ್ತಾ ಇರ್ತಾರೆ. ಅಂದ್ರೆ ಸೈತಾನನ್ನು ಒಕ್ಕೊಳ್ಳೋದು ಮನೆಯಲ್ಲಿ, ಹೆಣ್ಮಕ್ಕಳಲ್ಲಿ. ಹೌದಾ? ನಿಜವಾಗ್ಲೂ ನೋಡ್ರಿ, ಗಂಡನ ಅಂತ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ಬಿಟ್ಟು ಹೋಗಿದ್ದಾಳೆ. ಯಾರು? ಯೋಬನಿಗೆ ಅಂತ ಪರಿಸ್ಥಿತಿ, ಮೈಯೆಲ್ಲ ಹುಣ್ಣೆ ಆಗಿದ್ದಾವೆ, ಎಂತ ಪರಿಸ್ಥಿತಿ ಆಗಿದೆ ಗೊತ್ತಲ್ರಿ? ಅಂತ ಪರಿಸ್ಥಿತಿ ಇದ್ರೂ ಕೂಡ ಹೆಂಡತಿ ಬಿಟ್ಟು ಹೋಗಿದ್ದಾಳೆ. ಹೌದಾ? ಆದಾಮನು ಯಾವತ್ತೂ ಕೂಡ ದೇವರ ಮಾತನ್ನು ಧಿಕ್ಕರಿಸಲಿಲ್ಲ. ಅಂತ ಮಾತಿಗೆ ಹೆಂಡತಿ ಮಾತು ಕೇಳಿ ಪಾಪಕ್ಕೆ ಒಳಗಾದರು. ನಾನು ತಿನ್ನಬಾರದಂತ ಹೇಳಿರ್ತಕ್ಕಂಥ ಹಣ್ಣನ್ನು ನೀನು ಹೆಂಡತಿ ಮಾತು ಕೇಳಿ ತಿಂದಿಯಲ್ಲ ಅಂತ ಹೇಳ್ತಾನೆ ದೇವರು. ಹೇಳ್ತಾನೆ ದೇವರು, ಅಂದ್ರೆ ಹೆಂಡತಿ ಮಾತು ಕೇಳಬಾರ್ದಂತ ಹೇಳ್ತಾರೆ ಸ್ಪಷ್ಟವಾಗಿ. ನೀನು ಹೆಂಡತಿ ಮಾತು ಕೇಳಿ ತಿಂದಿಯಲ್ಲ ಅಂತಂದ್ರೆ, ಗಂಡ ಯಾವತ್ತಿದ್ರು ಹೆಂಡತಿ ಮಾತು ಕೇಳಲೇಬಾರದು. ಯಾವ ವಿಷಯದಲ್ಲಿ? ಕೆಲವು ವಿಷಯಗಳಲ್ಲಿ, ದೇವರ ವಿಷಯದಲ್ಲಿ ಬಂದಾಗ ಕೇಳಲೇಬಾರದು. ಬಟ್ ಹೆಂಡತಿ ಮಾತ್ರ ಗಂಡನ ಮಾತು ಕೇಳಲೇಬೇಕು. ದೇವರು ಸ್ಪಷ್ಟವಾಗಿ ಹೇಳ್ತಾನೆ, ನೀನು ಹೆಂಡತಿ ಮಾತು ಕೇಳಿ ತಿಂದಿಯಲ್ಲ ಅಂತಂದ್ರೆ ಅವಾಗ ಏನನ್ನಿಸ್ತದೆ? ನಿನ್ನಂತ ಪುತ್ರ ಸಂತಾನ, ನನ್ನ ತಂದೆಯ ಮಗನ ಸ್ವಾಸ್ಥ್ಯವನ್ನು ನನ್ನ ಹಾಳು ಮಾಡಿಕೊಂಡಿನಲ್ಲ ಅಂತೇಳಿ ಹೆಂಡತಿ ಗಂಡನಿಗೆ ಫುಲ್ ಜಗಳ. ಅದೆಲ್ಲ ಬೈಬಲ್ದಾಗಿಲ್ವ? ಹೌದಾ? ತುಂಬಾ ಜಗಳ ಆಗಿರ್ತವೆ, ವೈಮನಸ್ಸಾಗಿರ್ತದೆ ಇಬ್ರು ಗಂಡ ಹೆಂಡತಿ ನಡುವ. ಕೆಲವು ಕಾಲದವರೆಗೆ ಎಲ್ಲರಿಗೂ ಆಗಿತ್ತು, ಎಲ್ಲರ ಸಂಸಾರದಲ್ಲಿ ನಡೆಯೋದಲ್ಲ, ಗಂಡ ಹೆಂಡತಿ ಜಗಳ ಬಂದಾಗ ಕೆಲವು ವೈಮನಸ್ಸು ಆಗೇ ಆಗಿರ್ತೇವೆ. ಹಂಗ ಮೊದಲನೇದಾಗಿ ಆದಾಮವನು ಕೂಡ ವೈಮನಸ್ಸಾಗಿದೆ ಆ ಸಮಸ್ಯೆದಲ್ಲಿ. ಅದೇ ರೀತಿಯಲ್ಲಿ ಯೋಬನು ಕೂಡ ಅಷ್ಟೇ ವೈಮನಸ್ಸಾಗಿದೆ, ಹೆಂಡತಿ ಬಿಟ್ಲೋದು. ನಿನ್ನ ಯಥಾರ್ಥವನ್ನು ಬಿಡಲಿಲ್ಲವೋ, ದೇವರನ್ನು ದೂಷಿಸಿ ಸಾಯಿ ಅಂತೇಳಿ ಹೆಂಡತಿ ಸ್ವಂತ. ಅಂದ್ರೆ ದೇವರೇ ಬೇಡ ನಮಗ, ದೇವರನ್ನ ಯಾಕೆ ನಂಬಿಕೊಂಡಿದ್ದಿ, ಇಷ್ಟು ನಂಬಿಕೊಂಡಿದ್ದಕ್ಕ ಇಷ್ಟು ಕಷ್ಟ ನಮಗ ಅಂತಂದ. ಅವಾಗ ಯೋಬನ್ ಹೇಳ್ತಾ ಇದ್ದಾನೆ, ಮೂರ್ಖಳು ಮಾತಾಡಿದಾಗೆ ನೀನು ಮಾತಾಡ್ತೀಯ ಅಂತ.
ಹೌದಾ, ಇದು ನಡೆದಿತ್ತು. ಹೌದಾ, ಟೋಟಲ್ ಅಂದ್ರೆ ಅದಕ್ಕಿಂತ ಮುಂಚಿತವಾಗಿ ಯೋಬನ ಕುಟುಂಬ ಹೇಗೆ ಕಾಪಾಡಿದ ದೇವರು? ಬೇಲಿ ಹಾಕಿ ಕಾಪಾಡಿದೆ ಅಂತ ಸೈತಾನ ಹೇಳ್ತಾ ಇದ್ದಾನೆ. ಯೋಬನು ಸುಮ್ಮನೆ ಆಶೀರ್ವದಿಸಲ್ಪಟ್ಟನ, ಸುಮ್ಮನೆ ನಿನ್ನಲ್ಲಿ ಭಯಭಕ್ತಿ ಇದ್ದಾನ, ನಿನ್ನ ಕಡೆಯಿಂದ ಆತನಿಗೆ ತುಂಬಾ ಲಾಭ ಇದೆ, ಅದಕ್ಕ ನೀನ್ ಆತನ ಕಾಪಾಡ್ತಾ ಇದ್ದಿ. ಅದಕ್ಕ ಆತನ ಏನ್ ಮಾಡಿದ್ವಿ, ನೀನು ಬೇಲಿ ಹಾಕಿ ಕಾಪಾಡ್ತಾ ಇದ್ದಿ. ಒಂದು ಸಾರಿ ಬೇಲಿ ತೆಗೆದು ನೋಡು, ಬೇಲಿ ತೆಗೆದು ನೋಡಿ ಹೆಂಗ ನಿನ್ನ ಆಶೀರ್ವಾದ, ನಿನ್ನನ್ನು ಹೆಂಗ ದೂಷಣೆ ಮಾಡ್ತಾನೋ ಅಥವಾ ನಿನ್ನಲ್ಲಿ ಭಯಭಕ್ತಿ ಇದ್ದಂಥವ್ರಾಗಿರ್ತಾನೋ ನೋಡೋಣ ಅಂತೇಳಿ ಪರೀಕ್ಷೆ ಮಾಡಿದ. ಅಂದ್ರೆ ಯೋಬನ ಕುಟುಂಬ ಭದ್ರವಾಗಿ ದೇವರು ಕಾಪಾಡಿದನಲ್ಲ, ಬೇಲಿ ಹಾಕಿ ಕಾಪಾಡಿದ ಮೇಲೆ ಸರಿ ಆಯ್ತು, ನನ್ನ ಮಗನವನು ನನ್ನನ್ನೇ ಮಹಿಮೆ ಪಡಿಸ್ತಾನೆ ಅಂತ ತಿಳಿದುಕೊಂಡು ನಿಜವಾಗ್ಲೂ ಹೇಳ್ತೇನ್ರಿ, ಯೋಬನ ಬಾಯಿಂದ ಒಂದು ಮಾತಿನಿಂದ ಕೂಡ ದೇವರನ್ನು ದೂಷಿಸಿಲ್ಲ ಅಂತ ಹೇಳ್ತದೆ. ಅದಕ್ಕ ಭೂಮಿ ಮೇಲೆ ಹಿಂದೆಯೂ ಇಲ್ಲ ಮುಂದೆಯೂ ಇಲ್ಲ ಅಂತೇಳಿ ಸಾಕ್ಷಿ ಕೊಡ್ತಾ ಇದ್ದಾನೆ ದೇವರು. ಅದಕ್ಕೆ ಇದು ಕುಟುಂಬದಲ್ಲಿ ನಡೀತದ. ಹೌದಾ, ಟೈಮ್ ಮುಗೀತು, ಅದು ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಟೈಮ್ ಮುಗೀತು. ಆನಂತರ ಹೋಗಿತ್ತ ಹೆಂಡತಿ ವಾಪಸ್ ಬಂದಳು, 2 ಪಟ್ಟು ಆಶೀರ್ವಾದನೂ ಸಿಗಿತ್ತು. ಮಕ್ಕಳು ನಾಶವಾಗಿ ಹೋಗಿದ್ರು, ಹೆಣ್ಮಕ್ಳು ನಾಶವಾಗಿ ಹೋಗಿದ್ರು, ಮತ್ತೆ ಅದಕ್ಕೆ ಡಬಲ್ ಕೊಟ್ರ ದೇವರು. ಅವಾಗ ಹೆಂಗ್ ಕೊಟ್ರಂದ್ರೆ ಡಬಲು, ಆ ಊಚಿ ದೇಶದಲ್ಲಿ ಯೋಬನ ಹೆಣ್ಮಕ್ಳಿದ್ದಷ್ಟು ಸುಂದರರು ಯಾರು ಕೂಡ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದ ಡಬಲ್, ಇದು ಭದ್ರತೆ. ಹೌದಾ, ಒಂದು ಕುಟುಂಬಕ್ಕೆ ದೇವರ ಭದ್ರತೆ, ದೇವರ ವ್ಯವಸ್ಥೆ, ದೇವರ ಒಂದು ಸೆಕ್ಯೂರಿಟಿ ಬೇಕು. ನಮಗ ಮನುಷ್ಯರ ಸೆಕ್ಯೂರಿಟಿ ಬೇಡ. ಯಾವಾಗಲೂ ಕೂಡ ನಾವು ಹೋಗುತ್ತಿರುವಾಗಲೂ ಬರುತ್ತಿರುವಾಗಲೂ ಅನುಕ್ಷಣವೂ ನಮ್ಗೆ ಸೆಕ್ಯೂರಿಟಿ ದೇವರು ಬೇಕು. ನಾನು ಯಾದಗಿರಿದಲ್ಲಿ ಒಂದು ಮನೆ ಓಪನಿಂಗ್ ಹೋಗಿದ್ದೆ. ಮನೆ ಓಪನಿಂಗ್ ಹೋಗುವಾಗ ಅಲ್ಲಿ ಒಂದು ಸಂದೇಶ ಹೇಳೋದಕ್ಕಿಂತ ಮುಂಚೆ ಬಜಾರಿಗೆ ತರಕಾರಿಗೆ ತಗೊಂಬರಕ್ಕೆ ಅಂತೇಳಿ ಮಾರ್ನಿಂಗ್ ಟೈಮ್ದಾಗ ಹೋಗುವಾಗ ಸ್ಕೂಟಿ ರೇಸ್ ಏನಾಗಿದೆ ಅಂತಂದ್ರೆ, ನಮ್ಮ ಸಣ್ಣ ಸ್ಕೂಟಿ ಆ ಸ್ಕೂಟಿ ರೇಸ್ ಲಾಕ್ ಆಗುತ್ತಾ ಇದೆ, ಮುಂದಕ್ಕೆ ಹೋಗ್ತಾ ಇಲ್ಲ, ಲಾಕ್ ಆಗುತ್ತಾ ಇದೆ. ಅದು ಪೆಟ್ರೋಲ್ ಖಾಲಿ ಆಗಿತ್ತು, ಪೆಟ್ರೋಲ್ ಬಾಟಲ್ ತಗೊಂಡ್ಬಂದು ಹಾಕೊಂಡಿವಿ. ಹೈದರಾಬಾದ್ ಮೇನ್ ರೋಡ್ ಅದು. ಹೌದಾ, ಅದು ಹೊಸಳ್ಳಿ ಕ್ರಾಸ್ ಅಂತೇಳಿ ಬರ್ತದೆ. ಅಲ್ಲಿ ಯಕ್ಷನ್ ನಾವು IMS ದಲ್ಲಿ ಇದ್ದಾಗ ಆ ಭಾಗದಲ್ಲಿ ನನಗೆ ಹೆಚ್ಚಿಗೆ ತಿರುಗಾಡಿದ್ದು. ಹಂಗಾಗಿ ಅಲ್ಲಿ ಆ ಒಂದು IMS ದಾಗ ಇದು ಸರ್ಕಲ್ ಇದು ದೊಡ್ಡ ರೋಡ್ ಅದು, ಹೈವೇ ರೋಡ್ ಅಲ್ಲ. ಹಂಗಾಗಿ ಸುಮಾರು ಅಂತಂದ್ರೆ ಮನಕಾಳದ ಎತ್ತರಕ್ಕ ನಡಿದಾಗ ರೋಡ್ದಾಗ ಕಲ್ಲು ಕಟ್ಟಿರ್ತಾರಲ್ಲ, ಗಿಡಗಳು ಹಾಕಲಿಕ್ಕೆ. ಹೌದಾ, ಅಂತ ಒಂದು ಕಟ್ಟದಿಂದ ಸ್ಕೂಟ್ ರೇಸ್ ಹಾಕಿದ ಮೇಲೆ ಹೋಗಿ ಈಚ್ ಕಡೆಯಿಂದ ಆಚೆ ಕಡೆ ಹೋಗಿ ಬಿದ್ದುಬಿಟ್ಟಿನಿ. ಬಿದ್ದಿದ ನಂತರ ನೋಡ್ರಿ, ಲಾರಿ ಸ್ವಲ್ಪದಾಗ ಮಿಸ್, ಹಿಂದ್ಗಡೆ ಬ್ಯಾಕ್ ಡೋರ್ ಅದ ಸ್ವಲ್ಪ ಮಿಸ್ಸು. ಮತ್ತ తర్వాత ಮುಂದಿನಿಂದ ಸ್ಪೀಡ್ ಒಂದು ಲಾರಿ, ಮಾಲ್ ಗಾಡಿಗಳು ಬರ್ತಿರ್ತಾವೆ ಅಲ್ಲಿ ಕಡೆ ಸೈಡ್ಲಿಂದ, ದೊಡ್ಡ ಲಾರಿಗಳು. ಹೌದಾ, ಅಂತ ಒಂದು ಲಾರಿಗಳು. ಆದ್ರೂ ಕೂಡ ಕೆಳಗಡೆ ಸಿನಿಮಾ ಆಕ್ಟರ್ದಲ್ಲಿ ಹೆಂಗ್ ಬಿಡ್ತಾ ಶೂಟಿಂಗ್ದಾಗ ಆ ತರ ಚಂಪು ಈಚೆ ಕಡೆ ರೋಡಿಂದ ಆಚೆ ಕಡೆ ರೋಡ್ ಬಿದ್ದಿನಂತಂದ್ರು ಕೂಡ ದೇವ್ರು ನನಗೆ ಯಾವ ಪೆಟ್ಟುನಾಗ್ಲಿ, ಸ್ವಲ್ಪ ಇಲ್ಲೊಂದು ಬ್ಯಾನ್ ಆಗಿತ್ತು, ಬಟ್ ಸ್ಕಿನ್ ಔಟ್ ಆಗಿತ್ತು. ಆ ಸ್ಕಿನ್ ಮತ್ತೆ 2 ದಿನದಾಗ ಗುಣ ಆಗ್ಬಿಡ್ತು. ಹೌದಾ, ಹಂಗ ಸ್ವಲ್ಪ ಒಂದು ಸೆಕೆಂಡ್, ಒಂದು 10-15 ಅವತ್ತು ಒಂದು 2 ಸೆಕೆಂಡ್ ಕೂಡ ಸ್ವಲ್ಪ ಗ್ಯಾಪ್ ಕನೆಕ್ಟ್ ಆಗಿತ್ತಂದ್ರೆ ನಾನು ಡೋರ್ ಹೊಡೆದು ಔಟ್ ಆಗ್ತಿದ್ದೆ, ಗಾಲ್ ಕೆಳಗಡೆ ಹೋಗ್ತಿದ್ದೆ. ಹೌದಾ, ಯಾಕಂದ್ರೆ ಅವತ್ತು ಒಂದು ಕ್ಷಣದಲ್ಲಿ ಸತ್ತಿದ್ರೆ ಯೂಟ್ಯೂಬ್ ನಲ್ಲಿ ಒಂದು ವಿಡಿಯೋ ಹಾಕಿನಿ, ಆಡಿಯೋ ಹಾಕಿನಿ ಅದು ಆಕ್ಚುಲಿ. ಹೌದಾ, ಅವತ್ತು ಆ ಮೆಸೇಜ್ ಅಲ್ಲಿ ಸಿಗುತ್ತಿದ್ದಿಲ್ಲ. ಈ ಮೆಸೇಜ್ ಕೂಡ ಅವತ್ತು ರೆಡಿ ಮಾಡಿದ್ದೆ ಮೆಸೇಜ್. ಇದು ಮನೆ ಓಪನಿಂಗ್, ಹೊಸದ್ ಮನೆ ಕಟ್ಟಿದ್ದಾರೆ ನಮ್ಮ ಸಣ್ಣಮ್ಮವರು. ಮನೆ ಅನ್ನುವಂಥದಕ್ಕ ಗುಣಪಡಿಸೋದಕ್ಕಾಗಿ ಈ ಮೆಸೇಜ್ ಅವತ್ತು ರೆಡಿ ಮಾಡಿದ್ದು, ಇಲ್ಲಿವರೆಗೆ ಇಟ್ಕೊಂಡಿದ್ದೀನಿ. ಹೌದಾ, ಈ ಮೆಸೇಜ್ ರೆಡಿ ಮಾಡಿದ್ದು ಅಲ್ಲಿ ವೇಸ್ಟ್ ಆಗುತ್ತೆ. ಅಲ್ಲಿ ಹಲವಾರು ಜನಗಳು ಬಂದಿದ್ದಾರೆ. ಆ ಸಂದೇಹ ನನ್ನ ಬಾಯಿಂದ ಕೇಳಬೇಕು ದೇವರ ಉದ್ದೇಶ. ನನ್ನ ಮಗನ ಬಾಯಿಂದ ಕೇಳಬೇಕು ಅನೇಕ ಜನರು ಅಂತೇಳಿ ಪ್ರಣಾಳಿಕೆ ಇಟ್ಟುಕೊಂಡನಲ್ಲ. ಪ್ರಣಾಳಿಕೆ ಇಟ್ಟುಕೊಂಡ್ರೆ ಈಗ ಇಲ್ಲಿ ಸತ್ರ ಅಂದ್ರೆ ಅಲ್ಲಿ ವಾಕ್ಯಾರ ಕೇಳಕತ್ತಾರ. ಒಳ್ಳೆ ಸಂದೇಶ ಎಷ್ಟು ದಿವಸ ಪ್ರಿಪೇರ್ ಮಾಡ್ಕೊಂಡಿನೋ ಇದನ್ನ. ಹೌದಾ, ಮಾಡ್ಕೊಂಡಿದ ಮೇಲೆ ಹೆಂಗ ಅಂತೇಳಿ ಅವತ್ತು ಬಿದ್ರು ಎಲ್ಲಿ ಮಾಡಿದ್ರು ಕೂಡ ಅವತ್ತು ಸಂದೇಶದಲ್ಲಿ ನಾನು ಹೇಳಿದ್ದೆ, ನೀವು ಸಾಕ್ಷಿಯಾಗಿ. ಇದು ಭದ್ರತೆ ಹತ್ರ. ದೇವರು ನಮ್ಮ ಪ್ರಾಣ ಹೋಗ್ಲಿಕ್ಕೆ ಯಾರ್ರೀ ಕಾರಣ? ನೋಡು, ಯೋಬನಿಗಿರ್ತಕ್ಕಂಥ ಆಸ್ತಿ ಎಲ್ಲವನ್ನೂ ಕೊಟ್ಟಿದ್ದೇನೆ, ಆದ್ರೆ ಅವನ ಮೈ ಮೇಲೆ ಮಾತ್ರ ಪ್ರಾಣ ಹಾನಿ ಮಾತ್ರ ಮಾಡಕ್ ಹೋಗ್ಬೇಡ ಅಂತ ಹೇಳಿದ್ರು. ಹೌದಾ, ಇದು ಹಂಗ ನಮ್ಮ ಪ್ರಾಣ ಹೋಗ್ಲಿಕ್ಕೆ ಸಾಧ್ಯ ಯಾರ ಕೈಲಿದೆ? ದೇವರ ಕೈಲಿದೆ. ಅದಕ್ಕಾದ್ರೂ ಕಾಪಾಡಿದ್ರು. ಸರಿ, ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ, ಲಾಸ್ಟ್ ಈಟರ್ನಿಟಿ, ಶಾಶ್ವತತೆ ಅಂತ ಕರೀತಾರೆ. ಶಾಶ್ವತತೆ ನಿಜವಾಗ್ಲೂ ನೋಡ್ರಿ, ಶಾಶ್ವತ ಒಂದೇ ವಚನ ಕಡೆದಾಗಿ ಓದಿ ಮುಗಿಸ್ಕೊಂಡು ಬಹಳ ಟೈಮ್ ಆಗುತ್ತೆ. 2ನೇ ಕೊರಿಂಥ ಬರೆದ ಪತ್ರಿಕೆ. ಹೌದಾ, 2ನೇ ಕೊರಿಂಥ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನದಲ್ಲಿ, ಮತ್ತು ಆಮೇಲೆ ಯೋಹಾನ ಬರೆದ ಸುವಾರ್ತೆ 14:1-4 ಬಿಡಾರಗಳು. ಹೌದಾ, ಆ ವಿಷಯದಲ್ಲಿ ಮಾತಾಡ್ತಿರುವಾಗಲೂ ಕೂಡ ಅದಮ್ಮ, ಭೂಮಿಯ ಮೇಲಿರುವ ನಮ್ಮ ಮನೆ ಅಂದರೆ ನಮ್ಮ ದೇಹವೆಂಬ ಗುಡಾರವು ಗುಡಾರವು ಕಿತ್ತಲು ಹಾಕಲ್ಪಟ್ಟರು
ದೇವರಿಂದುಂಟಾದ ಒಂದು ಕಟ್ಟಡವು ಪರಲೋಕದಲ್ಲಿ ನಮಗುಂಟದ್ದು ಬಲ್ಲದು. ಸಾಕು ಇದು ಹೌದಾ. ನಿಜವಾಗ ಅಂದ್ರೆ ಪರಲೋಕದಲ್ಲಿ ನಮಗ ಕಟ್ಟಡವು ಇದು ಉಂಟು. ನಮಗ ಇದು ಕಟ್ಟಡವಲ್ಲ, ಇದು ಕಟ್ಟಡ ಅಲ್ಲ, ಅದು ಶಾಶ್ವತವಾದಂತ ಕಟ್ಟಡ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 1-4 ಯೇಸು ಸ್ವಾಮಿ ಹೇಳುವಂತ ಬಿಡಾರಗಳು. ಅದೊಂದು ಚಿನ್ನ ನೋಡ್ರಿ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ. ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ. ಎಸ್, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿದೆ ಅಂತ. ಇವತ್ತಿನ ದಿನದಲ್ಲಿ ನಾನು ಒಂದು ಮನೆ, ನಿನಗೊಂದು ಮನೆ, ಹೌದಾ? ಇಲ್ಲೆಲ್ಲರೂ ಭೂಮಿ ಮೇಲೆ ಮನೆಗಳಿದ್ದಾವೆ, ಆದ್ರೆ ಅಲ್ಲಿ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿದ್ದಾವೆ. ಅವು ನಿಜವಾದಂತ ನಮ್ಮ ಮನೆಗಳು. ನೋಡ್ರಿ, ಮನೆ ಅಂತಂದ್ರೆ ಇಂಗ್ಲಿಷ್ನಾಗ ಹೌಸ್ ಅಂತ ಕರೀತಾರೆ, ಹಾಗೆ ಓಮ್ ಅಂತ ಕೂಡ ಕರೀತಾರೆ. ಹೌಸ್ಕ ಓಮ್ಕ ವ್ಯತ್ಯಾಸ ಏನ್ ಗೊತ್ತಾ? ಹೌಸ್ಗ ಓಮ್ಕ ವ್ಯತ್ಯಾಸ. ಹೌಸ್ ಅಂತಂದ್ರೆ ನೀನು ಬಾಡಿಗೆ ಮನೆಯಲ್ಲಾಗಿರ್ಬೋದು, ಹೌದಾ? ಹೆಚ್ಚಾಗಿ ಬಾಡಿಗೆ ಮನೆಯಲ್ಲಿ ಅಂದ್ರೆ ಸ್ವಂತ ಇರ್ಲಾರ್ದಂತ ಮನೇನೆ ಹೌಸ್ ಅಂತ ಕರೀತಾರೆ, ಹೌದಾ? ಇದು ಫುಲ್ ಬೇಸ್ಮಾಟ್ ಅಲ್ಲ, ಇದು ಹೌದು, ಬೇಸ್ ಅಲ್ಲ, ಇದೆಲ್ಲ ಇವಾಗೋದ್ರಿ ಮನೆ. ಆದ್ರೆ ಓಮ್ ಅಂತ ಎದಕ್ಕೆ ಕರೀತಂದ್ರೆ ಸ್ವಂತ ಕೈಯಾರ ನಾವು ಕಟ್ಟಿಕೊಂಡಿರ್ತೀವಲ್ಲ ಮನೆ, ಅದು ಓಮ್ ಅಂತ ಕರೀತಾರೆ. ಅಂದ್ರೆ ಇದು ವಿಜಯನ ಮನೆ, ಹೌದಾ? ಇದನ್ನ ಓಮ್ ಅಂತ ಕರೀತಾರೆ. ಹೌಸ್ ಅಂತಂದ್ರೆ ರೆಂಟಿಯಲ್ಲಿ ಇರ್ತಕ್ಕಂಥ ಮನೆಯನ್ನ ಹೌಸ್ ಅಂತ ಕರೀತಾರೆ. ಅದಕ್ಕ ಹೌಸ್ಗೆ ಓಮ್ಗೆ ವ್ಯತ್ಯಾಸ ಏನಪ್ಪಾ ಅಂದ್ರೆ, ಈಗ ನಾವಿರ್ತಕ್ಕಂಥ ಎಲ್ಲದೂ ಕೂಡ ಇದು ಹೌಸ್. ಇದು ಶಾಶ್ವತವಲ್ಲ. ನಮಗೀಗ ಶಾಶ್ವತವಾದದ್ದು ಏನದು? ಓಮ್. ಅಲ್ಲಿದ್ದಾವೆ, ಪರಲೋಕದಲ್ಲಿ ಇದ್ದಾವೆ. ಅದು ನಮ್ಮ ಹೋಮ್, ಅದು ನಮ್ಮ ಮನೆ, ಅದು ಶಾಶ್ವತವಾದ ಮನೆ. ಅದಕ್ಕ ಪ್ರಿಯರೇ, ನಿಜವಾಗ್ಲಂತಂದ್ರೆ ಒಂದು ಕುಟುಂಬ ಯಾವಾಗಲೂ ಕೂಡ ಏನಪ್ಪಾ ಅಂತಂದ್ರೆ ಅತಿಥಿ ಸತ್ಕಾರ್ಯ ಅಂದ್ರೆ ಹಾಸ್ಪಿಟಾಲಿಟಿಯನ್ನು ಮರಿಬಾರದು, ಹೌದಾ? ಮತ್ತೆ ವಿಧೇಯತ ಅಂತಂದ್ರೆ ಒಬಿಡಿಯನ್ಸ್ ಮರಿಬಾರದು. ಆಮೇಲೆ ಯೂನಿಟಿ, ಹೌದಾ? ಯೂನಿಟಿಯನ್ನು ಮರಿಬಾರದು ನಾವು. ಐಕ್ಯತೆ, ಎಲ್ಲರ ಕುಟುಂಬದಲ್ಲಿ ಐಕ್ಯತೆ, ಎಲ್ಲ ಅಣ್ಣ ತಮ್ಮಂದ್ರು, ತಂದೆ ತಾಯಿಗಳು, ಬಂಧು ಬಳಗ ಎಲ್ಲ ಹೆಚ್ಚು ಒಬ್ರಿಗೊಬ್ರು ಯೂನಿಟಿ ಆಗಿರ್ಬೇಕು. ನೋಡ್ರಿ, ಯೋಬನ ಕುಟುಂಬದಾಗ ದಿನಾಲು ಒಬ್ಬರ ಮನೆಯಲ್ಲಿ ಇವ್ರು ಪ್ರಾರ್ಥನೆ ಮಾಡಿದ್ರೆ ಇನ್ನೊಬ್ಬರ ಮನೆಯಲ್ಲಿ ಅವ್ರು ಪ್ರಾರ್ಥನೆ ಮಾಡ್ತಿದ್ರಂತ. ಅವ್ರು ಎಲ್ಲ ಮತ್ತೆ ಅವ್ರ ಅಕ್ಕ ತಂಗಿಯರು ಎಲ್ಲರನ್ನು ಕರಿತಿದ್ರಂತ ಅವ್ರು. ಹಂಗ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಿರುವಾಗಲೂ, ಇವತ್ತಿನಿಂದಲೇ ಅಣ್ಣವರ ಕುಟುಂಬದಲ್ಲಿ ಪ್ರಾರ್ಥನೆ ಮಾಡ್ತಿರುವಾಗಲೂ ಒಂದು ಕೂಡ ಮತ್ತೆ ಇನ್ನೊಂದು ಮನೆಯಲ್ಲಿ ಈ ತರ ಕುಟುಂಬ ಪ್ರಾರ್ಥನೆಗಳನ್ನ ನೋಡೋದು ಬಹಳ ಪ್ರಾಮುಖ್ಯ ಆವಾಗಲೂ. ಅದಕ್ಕ ಯೂನಿಟಿ, ಆಮೇಲೆ ಸೆಕ್ಯೂರಿಟಿ, ಹೌದಾ? ಶಾಶ್ವತವಾದಂಥ ಜೀವಿತ, ಇವು ನಮ್ಗೆ ಬಹಳ ಪ್ರಾಮುಖ್ಯವಾದವು. ಈ 5 ಲಕ್ಷಣಗಳನ್ನು ನಾವು ಫಾಲೋ ಮಾಡಿದ್ರೆ ನಿಜವಾಗಲೂ ನಾವು ದೇವರ ಕುಟುಂಬ ಅಂತ ಅನಿಸ್ಕೊಳ್ತೇವೆ. ನೋಹನ್ ನೋಡ್ರಿ, ದೇವರ ಕುಟುಂಬ ಅನಿಸ್ಕೊಂಡಿದ್ದಾರೆ, ಹೌದಾ? ಹಾಗೆ ಮತ್ತೆ ಇನ್ನೊಂದು ಅಬ್ರಹಾಂ, ಇಸಾಕ್, ಯಾಕೋಬನಂತ ಹೆಸರು ದೇವರಂತ ಹೇಳ್ಕೊಂಡನಲ್ಲ ದೇವರು. ಇದು ಒಂದೇ ಕುಟುಂಬ. ಅದನ್ನ ಇವ್ರ ಕುಟುಂಬ, ಇವ್ರ ದೇವರು ಅಂತ ಹೇಳ್ಕೊಂಡಿದ್ದ. ಅಂದ್ರೆ ನಮ್ಮ ಮನೆ ದೇವರು ಯಾರಪ್ಪ ಅಂತಂದ್ರೆ ಎಲ್ಲರೂ ಏನ್ ಹೇಳ್ತಾರೆ, ಹಿಂದೂಗಳು ಬೇರೆ ಬೇರೆ ಹೆಸರು ಹೇಳ್ತಾರೆ. ಬಟ್ ನಮ್ಮ ಮನೆ ದೇವರು ಯಾರಂತ ಹೇಳ್ಕೋಬೇಕೀಗ? ತಂದೆಯಾದ ದೇವರು, ಯೆಹೋವ ದೇವರು ಅಂತ ಹೇಳ್ಕೋಬೇಕು. ಹಂಗ ಹೇಳ್ಕೊಂಡಿದ್ದಾರೆ ಅವತ್ತಿನಲ್ಲಿ. ದೇವರು ಹೇಳ್ಕೊಂಡಿದ್ದಾರೆ, ಬಟ್ ಇವ್ರು ಹೇಳ್ಕೊಂಡಿಲ್ಲ. ದೇವರು ನಾನು ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಹೇಳ್ಕೊಂಡಿದ್ದಾನೆ. ಅವ್ರ ಕುಟುಂಬದ ದೇವರು ನಾನಪ್ಪ ಅಂತ ಹೇಳ್ಕೊಂಡಿದ್ದಾನೆ. ನಮ್ಮ ದೇವರು ಇವ್ರು ಅಂತೇಳಿ ಕುಟುಂಬ ಹೇಳ್ಕೊಳ್ತಾ ಇಲ್ಲ. ಅಂತ ಸ್ಥಾನಕ್ಕೆ ನಾವು ಹೋಗ್ಬೇಕು. ಅದಕ್ಕ ದೇವರ ವಾಕ್ಯವನ್ನು ಆಶೀರ್ವದಿಸಿ ಕಾಪಾಡಲಿ. ಬಹಳ ತುಂಬಾ ಸಮಯ ನಾನು ವಾಕ್ಯವನ್ನು ತೆಗೆದುಕೊಂಡಿದ್ದೆ, ದಯಮಾಡಿ ಕ್ಷಮಿಸಿ. ಮತ್ತೆ ಕೆಲವು ನಿಮಿಷ ಅನ್ನೋರು ಏನಾದರೂ ಮಾತಾಡೋರಿದ್ರಂದ್ರೆ ಮಾತಾಡ್ಬೋದು. ಲಾಸ್ಟ್ ಪ್ರಾರ್ಥನೆ ಪಾಸ್ಟರ್ ಏನೋರು ಪ್ರಾರ್ಥನೆ ಮಾಡಿ ಊಟವನ್ನು ಮುಗಿಸ್ತಾ ಮಾಡ್ತಾರೆ. ವದನಿ ಏನ ಮಾತಾಡ್ತಾರೆ? ప్రార్థన పెట్టుకోవాలని సాంబార్ పెట్టనుకున్నాను. దేశం వెళ్ళినప్పుడు ప్రార్థన పిల్లలు ఉన్నప్పుడు వెళ్దాం అనుకున్నాను, పెట్టుకోలేకపోయాను. ఇప్పుడు పెట్టుకున్నాం. అలాగే పిల్లల కోసం, మా కోసం, అత్తగారికి బాగలేదు, అత్తగారి కోసం ప్రార్థన చేస్తారని చిన్న దేవుడు. ಸಹೋದರಿ ಇವರು ಹೇಳಿದಂತ ಈ ಕುಟುಂಬದಲ್ಲಿ ಏರ್ಪಡಿಸಿದ ಪ್ರಾರ್ಥನೆ ಕೂಟದ ಉದ್ದೇಶವನ್ನ ನಾವೆಲ್ಲರೂ ಕೇಳಿದ್ದೇವೆ. ಎಷ್ಟೋ ದಿನ ಅವರು ಪ್ರಯತ್ನ ಮಾಡಿದ್ರು, ಆದ್ರೆ ಆ ಒಂದು ಅವಕಾಶ ದೇವರು ಇವತ್ತು ಅವರ ಕುಟುಂಬದಲ್ಲಿ ಕೂಟ ಏರ್ಪಡಿಸಲಿಕ್ಕೆ ಆಗುವಂತ ದೇವರು ಒಳ್ಳೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅವರ ಕುಟುಂಬಕ್ಕಾಗಿಯೂ, ಮಕ್ಕಳಿಗಾಗಿಯೂ, ಉದ್ಯೋಗ ವ್ಯಾಪಾರಕ್ಕಾಗಿಯೂ, ಅದೇ ರೀತಿಯಾಗಿ
ಅವ್ರು ಹೇಳ್ತಿದ್ರು ಅವ್ರ ತಾಯಿ ಆರೋಗ್ಯದಲ್ಲಿ ತೊಂದರೆ, ಅವರ ಅತ್ತೆಯ ಆರೋಗ್ಯದಲ್ಲಿ ಏರುಪೇರಿದೆ. ದೇವರು ಆ ತಾಯಿಯವರನ್ನು ಮುಟ್ಟಿ ಗುಣಪಡಿಸುವಂತೆ ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ದೇವರಾಗಲೆಲ್ಲ ನಾವು ನೋಡ್ತೇವೆ, ಸಭಿಕರೆಲ್ಲರೂ ಸೇರಿ ಮಾಡುವ ಪ್ರಾರ್ಥನೆಯಲ್ಲಿ ದೇವರು ವಿಶೇಷವಾದಂತಹ ಕಾರ್ಯವನ್ನು ಮಾಡೋದನ್ನ ಸತ್ಯವೇದ ಆಧಾರವಾಗಿ ನಾವು ಅನೇಕ ಕಡೆಗಳಲ್ಲಿ ನೋಡ್ತೇವೆ. ನಾವು ಕುಳಿತ ಸ್ಥಳದಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ಸಹೋದರ ಕೇಳಿಕೊಂಡ ಪ್ರಾರ್ಥನೆ ಮನವಿಯನ್ನ ಕರ್ತನ ಸನ್ನಿಧಾನಕ್ಕೆ ಒಪ್ಪಿಸುತ್ತಾ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ವಿಶೇಷವಾಗಿ ಸಹೋದರ ವಿಜಯರಾಜರು ಕರ್ತನೆ ಸ್ತೋತ್ರ ಕುಟುಂಬದಲ್ಲಿ ಕರ್ತನೆ ಈ ದಿನ ಏರ್ಪಡಿಸಿದ ಈ ಕುಟುಂಬ ಆರಾಧನೆಯ ಉದ್ದೇಶವನ್ನ ಸ್ವಾಮಿ ನೀವು ಬಲ್ಲವರು ಕರ್ತನೆ. ನಾವು ಮನುಷ್ಯ ಮಾತ್ರದವರು ಮುಖ ನೋಡಲು ಮಾತ್ರ ಸಾಧ್ಯ. ನಮ್ಮೆಲ್ಲರ ಹೃದಯದ ಅಂತರೇಂದ್ರಿಯಗಳನ್ನ ಪರಿಶೋಧಿಸುವ ಆತನು ನಿಮಗೆ ಮರೆಯಾದದ್ದು ಒಂದೂ ಇಲ್ಲ ಕರ್ತನೆ. ಅಪ್ಪ, ವಿಶೇಷವಾಗಿ ಸ್ವಾಮಿ ಎಷ್ಟೋ ದಿನಗಳಿಂದ ಅವರು ಕರ್ತನೆ ಕುಟುಂಬದಲ್ಲಿ ಆರಾಧನೆಯನ್ನ, ಕುಟುಂಬದಲ್ಲಿ ಪ್ರಾರ್ಥನಾ ಕೂಟವನ್ನು ಏರ್ಪಡಿಸಬೇಕೆಂಬುದಾಗಿ ಅವರು ಪ್ರಯತ್ನ ಮಾಡಿದರು. ಈ ಒಂದು ಸಮಯದಲ್ಲಿ ಕರ್ತನೆ ಈ ಕೂಟ ಏರ್ಪಡಿಸಲಿಕ್ಕಾಗುವಂತೆ ಕೊಟ್ಟ ಒಳ್ಳೆ ಅವಕಾಶಕ್ಕಾಗಿ ಸ್ತೋತ್ರ. ಕೇಳಿಕೊಂಡ ಪ್ರಾರ್ಥನೆ ಮನವಿಗಾಗಿ ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ವಿಶೇಷವಾಗಿ ಸಹೋದರನನ್ನ, ಸಹೋದರಿಯನ್ನ, ಅವ್ರ ಮಕ್ಕಳನ್ನ ದೇವರಿನ ಆಶೀರ್ವಾದ ಮಾಡು. ಕರ್ತನೆ ಅವ್ರು ಮಾಡುವ ಉದ್ಯೋಗ ವ್ಯಾಪಾರಗಳನ್ನು ಆಶೀರ್ವಾದ ಮಾಡು. ಅದೇ ರೀತಿಯಾಗಿ ಕರ್ತನೆ ಸ್ತೋತ್ರ ಸ್ವಾಮಿ. ಸಹೋದರ ವಿಜಯರಾಜರು ತಾಯಿಯವರಾಗಿ ಪ್ರಾರ್ಥನೆ ಮಾಡ್ತೇವೆ ರಾಜ. ಆ ತಾಯಿಯವರ ಮೇಲೆ ಈಗಲೇ ನಿಮ್ಮ ವಾಕ್ಯ ನಿಮ್ಮ ದೂತರನ್ನು ಕಳುಹಿಸು ಸ್ವಾಮಿ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ರೋಗಿಯನ್ನು ಸ್ವಸ್ಥಪಡಿಸಲು ಎಂಬುದಾಗಿ ಹೇಳುವ ನಿಮ್ಮ ಜೀವವುಳ್ಳ ವಾಕ್ಯದ ಆಧಾರವಾಗಿ ಆ ತಾಯಿಯವರ ಮೇಲೆ ಈಗಲೇ ನಿಮ್ಮ ಗುಣಪಡಿಸುವ ಶಕ್ತಿ ಇಳಿಯಲಿ ರಾಜ. ಕರ್ತನೆ ಆ ತಾಯಿಯವರನ್ನ ಗುಣಪಡಿಸು. ಯಾವ ಒಂದು ಸ್ವಾಮಿ ಅನಾರೋಗ್ಯದಲ್ಲಿ ಮುಪ್ಪಿದ ದಿನದಲ್ಲಿ ಕರ್ತನೆ ಯಾವ ಒಂದು ಬಲಹೀನತೆಯಲ್ಲಿ ತಾಯಿಯವರು ಬಳಲ್ತಾ ಇದ್ದಾರೋ ಯೇಸು ನಾಮದಲ್ಲಿ ಸ್ವಸ್ಥಪಡಿಸಬೇಕೆಂಬ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ಅಪ್ಪ, ನೀನು ಮುಟ್ಟು ಕರ್ತನೆ ಅಯ್ಯ, ನೀನು ಮುಟ್ಟಿದ್ದಕ್ಕಾಗಿ ಸ್ತೋತ್ರ, ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ರಾಜ. ಕೂಡಿ ಬಂದು ಈ ಕೂಟದಲ್ಲಿ ಪಾಲ್ಗೊಂಡು ನಿಮ್ಮನ್ನ ಮಹಿಮೆ ಪಡಿಸಿದ, ನಿಮ್ಮನ್ನ ಕೊಂಡಾಡಿದ, ನಿಮ್ಮನ್ನು ಸ್ತುತಿಸಿದ ನಿಮ್ಮ ವಾಕ್ಯಗಳನ್ನ ಕರ್ತನೆ ನಾವೆಲ್ಲರೂ ಕೇಳುವಂತೆ ನಮ್ಮೆಲ್ಲರನ್ನ ಕರೆ ತಂದಿರುವ ಮಕ್ಕಳಾದ ನಮ್ಮೆಲ್ಲರನ್ನ ಸ್ವಾಮಿ ನಿಮ್ಮ ಕರೆಗಳಲ್ಲಿ ಒಪ್ಪಿಸಿಕೊಡುತ್ತೆ. ಕೂಡಿ ಬಂದ ಪ್ರತಿಯೊಬ್ಬರ ಮೇಲೆ ನಿಮ್ಮ ದಯೆ ಇರಲಿ ರಾಜ. ಪ್ರತಿಯೊಬ್ಬರನ್ನ ವಿಶೇಷವಾಗಿ ಆಶೀರ್ವಾದ ಮಾಡು. ಕೂಟ ಏರ್ಪಡಿಸಿದ ಈ ಕುಟುಂಬವನ್ನ ಅಯ್ಯ ಮತ್ತೊಂದು ಆವೃತ್ತಿ ನಿಮ್ಮ ಕರೆಗಳಲ್ಲಿ ಒಪ್ಪಿಸಿಕೊಡುತ್ತೆ. ಮನೆ ಅಂದರೆ ಏನು, ಅಲ್ಲಿ ಏನೇ ಇರಬೇಕು, ಹೇಗೆ ಇರಬೇಕು ಎಂಬುದಾಗಿ ಸ್ವಾಮಿ ನಿಮ್ಮ ಜೀವವುಳ್ಳ ವಾಕ್ಯಗಳೊಟ್ಟಿಗೆ ಸೇವಕರೊಟ್ಟಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ. ಕೇಳಿದ ಈ ವಾಕ್ಯವನ್ನ ಸ್ವಾಮಿ ನಾವೆಲ್ಲರೂ ಗ್ರಹಿಸಿಕೊಳ್ಳುವಂತೆ, ನಮ್ಮ ಹೃದಯದ ಹೃದಯಗಳ ಮೇಲೆ ಭದ್ರಪಡಿಸಿಕೊಳ್ಳುವಂತೆ, ಅದನ್ನು ಅನುಸರಿಸಿ ನಮ್ಮ ಕುಟುಂಬಗಳಲ್ಲಿ ನಿಮಗೆ ಮಹಿಮೆ ತರುವ ಕುಟುಂಬಗಳಾಗಿ ಮಾರ್ಪಡಿಸಿಕೊಳ್ಳುವಂತೆ ಸಹಾಯ ಮಾಡು. ನಿನ್ನ ನಾಮವೇ ಮಹಿಮೆ ಆಗಲಿಕ್ಕಂತ ಎಲ್ಲ ಮಹಿಮೆಯನ್ನ ನಿಮ್ಮ ಒಬ್ಬರಿಗೆ ಸಲ್ಲಿಸುತ್ತೇವೆ. ನಮ್ಮನ್ನು ತಗ್ಗಿಸುತ್ತಾ ನಿಮ್ಮನ್ನು ಹೆಚ್ಚಿಸುತ್ತೇವೆ. ಯೇಸು ಸ್ವಾಮಿ ಸಲ್ಬೇಡು. ಆಮೆನ್, ಆಮೆನ್.